ಕರ್ಣ ಮತ್ತೆ ತಿಥಿಯನ್ನ ಪಾಠ ಮಾಡ್ತಾ ಇದ್ವಿ. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತಾನು ಹೇಳಿದೆ ನಿಮಗೆ. ಕರ್ಣವನ್ನ ಬರುತ್ತೆ, ಕರ್ಣ ದೇವತೆಗಳನ್ನ ಬರ್ಸಿದ್ದೀನಿ, ಕರ್ಣಕ್ಕೆ ಸಂಬಂಧಪಟ್ಟಂತ ಪ್ರಾಣಿಗಳನ್ನ ಬರ್ಸಿದ್ದೀನಿ. ಕರ್ಣ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಾರ್ನಾಥ್ ಕಾರ್ಯಸಿದ್ಧಂಚಿ ಅಂತ ಹೇಳಿ ಇದು ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರ ಕರ್ಮವನ್ನ ಅಭಿವೃದ್ಧಿ ಪಡಿಸಬೇಕು, ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಕರ್ಣ ದೇವತೆ ಅಂತಕ್ಕಂಥದ್ದನ್ನ ಇಟ್ಕೊಂಡ್ರೆ ನಾವು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನು ಹೇಳಿದ್ದೆ. ಸೊ ನೀವೇನ್ ಮಾಡ್ಬೋದು, ನೀವು ನಿಮ್ಮ ಯಾವ ಕರ್ಣ ಇದೆಯೋ ಅದನ್ನ ನೋಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತ ದೇವತೆಯನ್ನ ಫೋಟೋವನ್ನ ಪೂಜೆಯನ್ನ ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ಪ್ರಾಣಿಗಳನ್ನ ಹೇಳಿದೆ, ಪ್ರಾಣಿಗಳನ್ನ ನೀವು ಆ ಕರ್ಣಕ್ಕೆ ಸಂಬಂಧಪಟ್ಟಂತ ಪ್ರಾಣಿಗಳಿದಾವೋ ಅದನ್ನ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಮುಂದೆ ಇಟ್ಕೊಂಡಿದ್ರೆ, ನಿಮ್ಮ ಹಿಂದೆ ಇಟ್ಕೊಂಡಿದ್ರೆ, ನೋಡೋ ತರ ಇಟ್ಕೊಂಡಿದ್ರೆ ಅದು ನಿಮ್ಮ ಕರ್ಣವನ್ನ ನಿಮ್ಮ ಕರ್ಮವನ್ನ ಅಭಿವೃದ್ಧಿ ಮಾಡುತ್ತೆ ಅಂತ ಹೇಳಿದ್ವಿ. ಅದಾದ ಮೇಲೆ ಅದು ಒಟ್ಟು 11 ಕರ್ಣಗಳಿದಾವೆ. 11 ಕರ್ಣಗಳಲ್ಲಿ 7 ಕರ್ಣಗಳು ಚರಕರ್ಣವಾಗಿರುತ್ತೆ, 4 ಸ್ಥಿರಕರ್ಣವಾಗಿರುತ್ತೆ ಅಂತ ಹೇಳಿದ್ವಿ. ಅರ್ಥವಾಗ್ತಿದ್ಯಾ? ಯಾರಿಗಾದ್ರೂ ಅರ್ಥವಾಗಿಲ್ಲ ಅಂತಂದ್ರೆ ಬರ್ಕೊಳ್ಳೋದಾಗಿದ್ರೆ ಬರ್ಕೊಳ್ಳಿ. ಆಲ್ರೆಡಿ ನೆನ್ನೆ ಬರ್ದಿರೋದೆ ನಾನು ರಿಪೀಟ್ ಮಾಡ್ತಾ ಇರೋದು. ಇದು ನಾನು ನಿಮಗೆ ರಿಪೀಟ್ ಮಾಡ್ತಾ ಇರೋದು ಅಷ್ಟೇ, ಇದು ಮರ್ತೋಗ್ಬಿಡ್ತೀರಾ ಅಂತೇಳಿ. ಓಕೆ, ಆಮೇಲೆ ಇನ್ನೇನು ಹೇಳಿದ್ವಿ, ಕರ್ಣಗಳನ್ನ ಹೇಗೆ ಅಸೆಂಬಲ್ ಮಾಡಿರ್ತಾರೆ. ಒಂದು ತಿಥಿ ಅಂತಕ್ಕಂಥದ್ದು 12 ಡಿಗ್ರಿ, 12 ಡಿಗ್ರಿಯಲ್ಲಿ ಒಂದು ದಿನಕ್ಕೆ ಒಂದು ತಿಥಿಗೆ 2 ಕರ್ಣಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಅಂದ್ರೆ 12 ಡಿಗ್ರಿ ಒಂದು ತಿಥಿ ಅಂದ್ರೆ 2 ಅಂತ ಹೇಳಿದಾಗ ಒಂದು ಕರ್ಣದ ವ್ಯಾಪ್ತಿ ಬಂದು 6 ಡಿಗ್ರಿ ಅನ್ನೋದೆಲ್ಲ ನಿಮಗೆ ಗೊತ್ತಾಗಿದೆ. ಅದಾದ್ಮೇಲೆ ಹೇಗೆ ಅದನ್ನ ಆರ್ಡರ್ ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡಿದಾಗ, ಮೊದಲನೆಯದಾಗಿ ಆ 4 ಸ್ಥಿರಕರಣಗಳನ್ನ ಕೃಷ್ಣ ಪಕ್ಷದ ಚತುರ್ದಶಿಯ ಉತ್ತರಾರ್ಧದಲ್ಲಿ ಅಂದ್ರೆ ಏನು, ಮೊದಲನೇ 6 ಡಿಗ್ರಿಯನ್ನ ಬಿಟ್ಟು ಉಳಿದ ಇನ್ನೊಂದು 6 ಡಿಗ್ರಿ ಇದೆಯಲ್ವಾ, ಆ 6 ಡಿಗ್ರಿಯನ್ನ ಒಂದು ಕರ್ಣ. ನೆಕ್ಸ್ಟ್ ಬರೋದು ಅಮಾವಾಸ್ಯೆ ಅಂತಕ್ಕಂಥದ್ದು 12 ಡಿಗ್ರಿ, ಅದರೊಳಗಡೆ 2 ಕರ್ಣ. ಅದಾದ್ಮೇಲೇನು, ಅಮಾವಾಸ್ಯೆ ಆದ್ಮೇಲೆ ಶುಕ್ಲ ಪಕ್ಷ ಪ್ರಥಮ ತಿಥಿ, ಅದರಲ್ಲಿ 2 ಕರ್ಣ ಇದೆ, ಅದರಲ್ಲಿ ಮೊದಲನೇ ಕರ್ಣ ಬಂದು ಒಂದು ಕರ್ಣ. ಈ 4 ಕರ್ಣಗಳು ಸ್ಥಿರ ಕರ್ಣಗಳಾಗಿರುತ್ತೆ, ಇದು ಬದಲಾವಣೆ ಆಗಲ್ಲ. ಈ ಪಾಯಿಂಟ್ ಅನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡಿಬಿಡ್ಬೋದು. ನಿಮ್ಮ ತಿಥಿ ಯಾವುದು, ನಿಮ್ಮ ಕರ್ಣ ಯಾವುದು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿಬಿಡ್ಬೋದು. ಇಲ್ಲಿವರೆಗೆ ಹೇಳಿದ್ದು ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? ಓಕೆ, ಸೊ ಈ 4 ಕರ್ಣಗಳಂತ ಹೇಳಿದೀವಿ. ಈ 4 ಕರ್ಣಗಳು ಹೇಗೆ ಅಂದ್ರೆ ಮಾಮೂಲಿ ಶಕುನಿ, ಚತುಷ್ಪಾತ್, ನಾಗವಾನ್, ಕಿಂತುಗ್ನ ಆರ್ಡರ್ ಆಗಿ ಒಂದು ಚತುರ್ಥದಲ್ಲಿ ಇದು ಶಕುನಿ, ಅದಾದ ಮೇಲೆ ಚತುಷ್ಪಾತ್, ಆಮೇಲೆ ಹೇಳಿ ನಾಗ, ಆಮೇಲೆ ಕಿಂತುಗ್ನ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಭವದಿಂದ ಪ್ರಾರಂಭ ಮಾಡಿ. ಭವ ಅಂತ ಪ್ರಾರಂಭ ಮಾಡಿದಾಗ 2 ಇದನ್ನಾಗೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ನಿಮಗೇನಾದ್ರೂ ಅರ್ಥವಾಗಿಲ್ಲ ಅಂತಿದೆ ಬರೀಬೇಕು, ನೀವು ಬರದಾಗ್ಲೇ ನಿಮಗೆ ಅದ್ರ ಅರ್ಥವಾಗೋದು. ಬರೆದಲೇ ಇದ್ದಾಗ ನಮಗೆ ಏನು ಅರ್ಥವಾಗಲ್ಲ. ಸೊ ನೋಡಿ, ಇಲ್ಲಿ ನಾನೇನ್ ಹೇಳಿದ್ದೀನಿ, ಇಲ್ಲಿ ಕಾಣ್ತಾ ಇದೆಯಾ ಬೋರ್ಡು? ಕಾಣ್ತಾ ಇದೆಯಾ? ನೋಡಿ, ಇಲ್ಲಿ ನಾನು ಕೆಳಗಡೆ ಏನ್ ಬರ್ತಿದ್ದೀನಿ, ಇಲ್ಲಿ ಕಾಣ್ತಾ ಇದೆಯಾ? ಅಲ್ಲಿ ಈ ಜಾಗದಲ್ಲಿ ಕಾಣ್ತಾ ಇದೆಯಾ ಇಲ್ವಾ? ಜಾಗ ಏನು ಬೋರ್ಡ್ ಕಾಣ್ತಾ ಇಲ್ಲ ಗುರುಗಳೇ. ಎಲ್ರಿಗೂ ಕಾಣ್ತಾ ಇಲ್ವಾ? ಯಾರಿಗೆ ಕಾಣ್ತಾ ಇಲ್ಲ? ಕಾಣಿಸ್ತಾ ಇದೆ. ಸೊ ಅವರನ್ನ ಸ್ಪಾಟ್ಲೈಟ್ ಮಾಡ್ಕೊಳಕ್ ಹೇಳಿ, ಸ್ಪಾಟ್ಲೈಟ್ ಆನ್ ಮಾಡಿ ನೀವು ನಿಮ್ದು. ನೋಡಿ, 14 ಡಿಗ್ರಿ ಅಂದ್ರೆ 14ನೇ ತಿಥಿ ಅಂತಕ್ಕಂಥದ್ದು ಚತುರ್ದಶಿ ತಿಥಿ, ಕೃಷ್ಣ ಪಕ್ಷ. ಅದರಲ್ಲಿ ಮೊದಲನೇ 6 ಡಿಗ್ರಿ ಬಿಟ್ಟು 2ನೇ 6 ಡಿಗ್ರಿ ಬಂದು ಏನ್ ಬರ್ತಾ ಇದೆ, ಶಕುನಿ.
ಅದಾದ್ಮೇಲೆ ಅಮಾವಾಸ್ಯೆನಲ್ಲಿ ಚತುಷ್ಪಾತ್, ಆಮೇಲೆ ನಾಗವಾನ್. ಆಯ್ತಾ? ಇನ್ನೊಂದೇನು, ಶುಕ್ಲ ಪಕ್ಷದ ಪ್ರಥಮ ತಿಥಿ ಕಿಂಸ್ತುಗ್ನ. ಕಿಂಸ್ತುಗ್ನ ಆದ್ಮೇಲೆ ಏನು, ಭವ, ಬಾಳವ, ಕೌಲವ, ತೈತುಲ, ಗರಜೆ, ವಣಿ, ಭದ್ರ. ತಿರ್ಗ ಭವ, ಬಾಳವ, ಕೌಲವ, ತೈತುಲೆ, ಗರಜೆ, ವಣಿ. ಭದ್ರೆ, ಭವ, ಬಾಳವ, ಕೌಳವ, ತೈತುಲೆ, ಗರಜೆ, ವಣಿ. ಭದ್ರೆ, ಭವ, ಬಾಳವ, ಕೌಳವ, ತೈತುಲೆ. ಇಲ್ಲೇನ್ ಬರ್ಬೇಕು? ತೈತುಲೆ ಆದ್ಮೇಲೆ ಇಲ್ಲೇನ್ ಬರ್ಬೇಕು? ಗರಜ. ಗರಜೆ. ಎಸ್, ಅದೇ ಇದು ನಿಮ್ಮ ಚಾರ್ಟ್. ಈ ತರ ಇರುತ್ತೆ ಚಾರ್ಟ್. ಇದು 6 ಡಿಗ್ರಿ. ಇದೆರಡನ್ನು, ಇದೊಂದು 6 ಡಿಗ್ರಿ, ಇದೊಂದು 6 ಡಿಗ್ರಿ, ಎರಡು ಸೇರಿಸಿದ್ರೆ ನಮಗೆ 12 ಡಿಗ್ರಿ ಒಂದು ತಿಥಿ. ಅವಾಗ ನಿಮಗೆ ಅಷ್ಟಮಿ ತಿಥಿನಲ್ಲಿ ಏನಿರುತ್ತೆ? ಇದು ಅಷ್ಟಮಿ ತಿಥಿನಲ್ಲಿ ಒಂದು ಭದ್ರ ಇರುತ್ತೆ, ಇನ್ನೊಂದು ಭವ ಇರುತ್ತೆ. ಭವ ಇರುತ್ತೆ, ಭದ್ರ ಇರುತ್ತೆ. ಆಮೇಲೆ 120, 12 ಡಿಗ್ರಿ ಇದು ಒಂದು ವ್ಯಾಪ್ತಿ. ಈ ತರ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇದನ್ನ ನೀವು ಚಾರ್ಟ್ ನಿಮ್ಮ ಬುಕ್ ಅಲ್ಲಿ ಬರೆದಿಕ್ಕೊಡಿ. ಅವಾಗ ನಿಮಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಯಾವ ತಿಥಿಯಲ್ಲಿ ಯಾವ ಕರ್ಣ ಬರುತ್ತೆ, ಯಾವ ತಿಥಿಯಲ್ಲಿ ಯಾವ ಕರ್ಣ ಬರುತ್ತೆ ಅಂತ ನಿಮಗೆ ಅರ್ಥವಾಗತ್ತೆ. ಸರಿನಾ? ಅದನ್ನ ನೀವು ನೀಟಾಗಿ ನಿಮ್ಮ ಬುಕ್ಕಲ್ಲಿ 15 ತಿಥಿ 30 ತಿಥಿಗೂ ಬರೀರಿ. 30 ತಿಥಿಗೂ ಕ್ಲೀನ್ ಆಗಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಮಾಡಿರೋ ಪಾಠ ಎಲ್ಲ ನೀವೇನ್ ಮಾಡಬೇಕು, ನಿಮ್ಮ ಬುಕ್ಕಲ್ಲಿ ನೀಟಾಗಿ ಬರ್ದಿಕೊಂಡಿದ್ರೆ ಯಾವಾಗ ನಿಮಗೆ ಬೇಕು ಅಂದಾಗ್ಲೂ ತೆಗೆದು ಅದನ್ನ ಪರಿಹಾರ ಕೊಡೋದಕ್ಕಾಗತ್ತೆ, ನೋಡೋದಕ್ಕಾಗತ್ತೆ, ಹೇಳೋದಕ್ಕಾಗತ್ತೆ. ಓಕೆ, ಅದಾದ್ಮೇಲೆ ಏನ್ ಮಾಡಿದ್ವಿ, ಯೋಗ ಅಂತ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ವಿ. ಯೋಗ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. ಯೋಗ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಸೂರ್ಯ ಮತ್ತೆ ಚಂದ್ರ ಈ ಒಂದು ಸಂಯೋಗದಿಂದನೇ ಅಂತರದಿಂದ ನಾವು ತಿಥಿಯನ್ನ ಕಂಡುಹಿಡಿದ್ವಿ. ಆ ತಿಥಿಯಲ್ಲಿ ಅರ್ಧ ಮಾಡಿದಾಗ ಕರ್ಣ ಅಂತ ಕಂಡುಹಿಡಿದ್ವಿ. ಈಗೇನ್ ಮಾಡಿದ್ರು, ಇದು ಸೂರ್ಯನ ಡಿಗ್ರಿ ಮತ್ತೆ ಚಂದ್ರನ ಡಿಗ್ರಿ ಎರಡನ್ನ ಸೇರಿಸಿ ಅದರ ಜೊತೆಗೆ ಕಲಿಯುಗದ ಪ್ರಾರಂಭವನ್ನ ಸೇರಿಸಿದಾಗ ಯಾವ ಬಿಂದು ಬರುತ್ತೋ, ಯಾವ ನಕ್ಷತ್ರದ ಬಿಂದು ಬರುತ್ತೋ ಆ ನಕ್ಷತ್ರದ ಬಿಂದುಗೆ ಸಂಬಂಧಪಟ್ಟಂತ ಯೋಗವೇ ನಿಮ್ಮ ಯೋಗ. ಯೋಗ ಏನ್ ಹೇಳಿದಿವಿ, ಯೋಗ 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 ರೋಗ ನಿವಾರಕ. ಯೋಗ ರೋಗ ನಿವಾರಕ. ತಿಥಿ ಚ ಶ್ರಿಯಂ ಆಪ್ನೋತಿ. ವಾರಾತ್ ಆಯುಷ್ಯವರ್ಧನಂ. ನಕ್ಷತ್ರ ಏನು ಓದದೇ ಇಲ್ವಾ ಮನೆ ಬಗ್ಗೆ? ನಕ್ಷತ್ರ ಏನು ಓದದೇ ಇಲ್ವಾ ಮನೇಲಿ? ನಕ್ಷತ್ರ ದರತೆ ಪಾಪಂ. ಎಷ್ಟು ಸಾತಿ ಹೇಳಿರ್ಬೇಕು ನಾನು ಇದನ್ನ. ಹೇಳಿ ಹೇಳಿ ಸಾಕಾಗತ್ತೆ ನನಗಂತೂ. ಚೂರಾದ್ರೆ ಜ್ಞಾಪಕ ಇಟ್ಕೊಳ್ಬೇಕಲ್ವಾ? ನಾವೇನು ಅಷ್ಟೊಂದು ಮೋಸವಾಗಿ ಹೇಳ್ತಾ ಇದ್ದೀವಿ? ಓಕೆ, ಸೊ ಯೋಗ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ರೋಲ್ ಮಾಡುತ್ತದೆ, ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಅವಾಗ ನಿಮಗೆ ಏನ್ ಗೊತ್ತಾಗಬೇಕಾಗಿತ್ತು, ಇವಾಗ 29 27 ಯೋಗಗಳಿದಾವೆ ಅಂತ ಹೇಳಿದೆ ನೆನ್ನೆ. ಆ 27 ಯೋಗಗಳು ಯಾವ್ದಾವ್ದಪ್ಪ ಅಂದ್ರೆ ವಿಷ್ಕಂಭದಿಂದ ಸ್ಟಾರ್ಟ್ ಮಾಡ್ತೀವಿ. ವಿಷ್ಕಂಭ ಅಂತಕ್ಕಂಥದ್ದು ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ, ಎಲ್ಲಿಂದ ಬಂತು, ಯಾಕೆ ವಿಷ್ಕಂಭ ಯೋಗನೇ ತಗೊಂಡ್ರು ಅಂತ ನೋಡಿದಾಗ ಏನ್ ಹೇಳಿದ್ವಿ ನಾವು, ವಿಷ್ಕಂಭ ಯೋಗ ಅಂತಕ್ಕಂಥದ್ದು ಬೀಳೋದು ಬಂದು ಎಲ್ಲಿ ಬೀಳುತ್ತದೋ, ಕಲಿಯುಗ ಪ್ರಾರಂಭದಲ್ಲಿ. ಕಲಿಯುಗ ಪ್ರಾರಂಭದಲ್ಲಿ ವಿಷ್ಕಂಭ ಯೋಗ ಪ್ರಾರಂಭವಾಗತ್ತೆ. ಸೊ ವಿಷ್ಕಂಭ ಯೋಗ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ, ಕಲಿಯುಗ ಪ್ರಾರಂಭ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ 3 sin 3 degree 20 minutes. 3 sin 3 degree 20 minutes. ನಾನು ನಿಮಗೆ ಹೇಳಿದ್ದೀನಿ, ಡಿಗ್ರಿಯಲ್ಲಿ ಕೇಳಿದ್ರು ಹೇಳಬೇಕು, ರಾಶಿಯಲ್ಲಿ ಕೇಳಿದ್ರು ಹೇಳಬೇಕು, ಪಾದದಲ್ಲಿ ಕೇಳಿದ್ರು ಹೇಳಬೇಕು. ಹೇಗೆ ತಿರುಗಿಸಿ ಮರಗಿಸಿ ಕೇಳಿದ್ರು ಪಾಯಿಂಟ್ ಒಂದೇ.
ನಿನ್ನೆ ಯಾರ ಕನ್ಫ್ಯೂಸ್ ಮಾಡ್ಕೊಂತ ಇದ್ರು ನಿನ್ನೆ ಈ 3 sin 20 ಡಿಗ್ರಿ ಅನ್ನೋದು ಎಲ್ಲಿ ಬರುತ್ತಿದ? ಕಟಕದಲ್ಲಿ ಬರುತ್ತೆ ರಾಶಿ. ಗುರುಗಳೇ. ಕಟಕ ನಿನ್ನೆ ರಾಶಿ. ಯಾರ ಕನ್ಫ್ಯೂಸ್ ಮಾಡ್ಕೊಂತ ಇದ್ರು? ಯಾರದು? ನಿನ್ನೆ ಯಾರ ಕನ್ಫ್ಯೂಸ್ ಮಾಡ್ಕೊಂತ ಇದ್ರು? ಯಾರದು? ನಿನ್ನೆ ಯಾರು ಕನ್ಫ್ಯೂಸ್ ಮಾಡ್ಕೊಂಡಿದ್ ಹೇಳಿ? ಇದೇ ತಾನೇ ರಾಶಿ ಮಂಡಲ? 3 ಸೈನ್ ಅಂದ್ರೆ ಇದನ್ನ ಇಲ್ಲಿ ಒಂದು ಸೈನ್ ಅಂತ ಹೇಳಿದ್ರೆ SIN ಅಂದ್ರು ಅಷ್ಟೇ, ಒಂದು ರಾಶಿ ಅಂದ್ರು ಅಷ್ಟೇ, 30 ಡಿಗ್ರಿ ಅಂತ ಹೇಳಿದ್ರು ಅಷ್ಟೇನೆ, 9 ಪಾದ ಅಂದ್ರು ಅಷ್ಟೇನೆ. ಏನೋ ಇದೆಲ್ಲವೂ ಒಂದೇ ವರ್ಡೆ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬೇಡಿ, ಇದೇನೋ ಅಂತ. ಎಲ್ಲ ಒಂದೇನೆ, ಏನೇ ಬಳಸಿದ್ರು ಇದ್ರೊಳಗಡೆನೆ ಬಳಸ್ತಾರೆ ಅಂತ. ಅಲ್ಲೇನ್ ಕೊಟ್ಟಿದ್ವಿ? 3 ಸೈನ್ ಅಂತ ಕೊಟ್ಟಿದ್ದಾರೆ. 3 ಸೈನ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಇದು 1 ಸೈನು, ಇದು 2 ಸೈನು, ಇದು 3 ಸೈನು. 3 ಸೈನ್ 20 ಡಿಗ್ರಿನಾ? ಸೊ 3 ಸೈನ್ ಮುಗಿದ ಮೇಲೆ 4th ಸೈನ್ ಅಲ್ಲಿ 20 ಡಿಗ್ರಿ ಬರ್ತಾ ಇದೆ ಅಂತ. 3 ಸೈನ್ 20 ಡಿಗ್ರಿ ಅಂತನಾ? 3 ಸೈನ್ ಎಷ್ಟೋ? ಎಷ್ಟೋ? 3 sin 20 minutes ಗುರುಗಳೇ. 3 degree 20 minutes. ಅದೇ ಮತ್ತೆ ನಾನು ಏನ್ ಹೇಳ್ತೀನಿ ಅದಕ್ಕೆಲ್ಲ ಹೂ ಮಾಡಬಾರ್ದು. 3 ಸೈನ್ ಅಂದ್ರೆ 3 ಡಿಗ್ರಿ 20 ಮಿನಿಟ್ಸ್ ಇರೋದು Yes. ಅಲ್ವಾ? ಸೊ ಅವಾಗ 3 ಸೈನ್ 30 3 ಸೈನ್ 3 ಡಿಗ್ರಿ 20 ಮಿನಿಟ್ ಅಂದ್ರೂ ಒಂದೇನೆ. ಅಥವಾ 93 ಡಿಗ್ರಿ 20 ನಿಮಿಷ ಅಂದ್ರೂ ಒಂದೇನೆ. ಕರೆಕ್ಟಾ? ಕರೆಕ್ಟ್ ಗುರುಗಳೇ. ಓಕೆ. ಕಟಕ ರಾಶಿಯಲ್ಲಿ 2ನೇ ಪಾದ ಅಂದ್ರೂ ಒಂದೇನೆ. ಕಟಕ ರಾಶಿಯಲ್ಲಿ 3ನೇ ಪಾದ 2ನೇ ಪಾದ ಅಂದ್ರೂ ಒಂದೇನೆ. ಕರೆಕ್ಟಾ? ಗುರುಗಳೇ, ಪುಷ್ಯದಲ್ಲಿ 1ನೇ ಪಾದ ಬರುತ್ತಲ್ಲ ನಾರ್ಮಲ್? ಪುಷ್ಯದಲ್ಲಿ 1ನೇ ಪಾದ ಬರುತ್ತಲ್ಲ ಅದು? ಹೌದು. ಕಟಕ ಪುಷ್ಯ ನಕ್ಷತ್ರದಲ್ಲಿ 2ನೇ ಪಾದ. ಇದರಲ್ಲಿ 9 ಪಾದ ಇದೆಯಲ್ವಾ? ಒಂದು ಪುನರ್ವಸು ನಕ್ಷತ್ರ 1 ಪಾದ, ಪುಷ್ಯ ನಕ್ಷತ್ರ 1 ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಆಶ್ಲೇಷ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಒಟ್ಟು 9 ಪಾದ ಇರೋದಿಲ್ಲಿ. ಒಟ್ಟು 9 ಪಾದಗಳಿರೋದು. ಈ ಬೇಸಿಕ್ ಅನ್ನ ಮರ್ತು ಬಿಟ್ಟಿವಿ ಅಂತ ಹೇಳಿದ್ರೆ ಮುಂದ್ಗಡೆ ಹೋಗ್ಬೇಕಾದ್ರೆ ತುಂಬಾ ಜಂಜಾಟ ಆಗ್ಬಿಡತ್ತೆ. ಯಾಕಂದ್ರೆ ಹಿಂಗೂ ಬರುತ್ತೆ, ಕೆಲವು ಕಡೆ ಹಿಂಗೆ ಹೇಳಿರ್ತಾರೆ. 3 ಸೈನ್ ಅಂತಾನು ಹೇಳ್ತೀವಿ, ಒಂದು ರಾಶಿ ಅಂತಾನು ಹೇಳ್ತೀವಿ, ಅಥವಾ 30 ಡಿಗ್ರಿ ಅಂತಾನು ಹೇಳ್ತೀವಿ, 9 ಪಾದ ಅಂತಾನು ಹೇಳ್ತೀವಿ. ಆವಾವ ಸನ್ನಿವೇಶದಲ್ಲಿ ಬಂದಾಗ ಆವಾವ ರೀತಿ ಪದಗಳನ್ನ ಉಪಯೋಗಿಸ್ತೀವಿ. ನೀವು ಸಡನ್ ಆಗಿ ಬ್ಲಾಂಕ್ ಆಗ್ಬಿಡಬಾರ್ದು, ಏನೋ ಹೊಸದಾಗಿ ಹೇಳ್ತಾವ್ರಲ್ಲ ಅಂತೇಳಿ. ಇಲ್ಲೇ ನೀವು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕಿತ್ತು, ವಾಟ್ ಇಸ್ ದಿಸ್ ಅಂತೇಳಿ. ಓಕೆ. ಸೊ ಅವಾಗ ಏನ್ ಮಾಡಿದ್ವಿ? ಕಲಿಯುಗ ಅನ್ನೋದು ಇಲ್ಲಿ ಪ್ರಾರಂಭವಾಯಿತು. ಯಾವ ಜಾಗದಲ್ಲಿ? ಈ ಒಂದು ಡಿಗ್ರಿನಲ್ಲಿ ಪ್ರಾರಂಭವಾಯಿತು ಅಂತ. 3 ಡಿಗ್ರಿ 20 ಮಿನಿಟ್ಸ್ ಅಂದ್ರೆ ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ. ಸೊ ಆವಾಗ ಪುಷ್ಯ ನಕ್ಷತ್ರದ ಅಧಿಪತಿ ಯಾರು? ಪುಷ್ಯ ನಕ್ಷತ್ರದ ಅಧಿಪತಿ ಬಂದು ಶನಿ ಮಹಾರಾಜ. ಪುಷ್ಯ ನಕ್ಷತ್ರದ ಅಧಿಪತಿ ಬಂದು ಶನಿ ಮಹಾರಾಜ. ಆಗ ವಿಷ್ಕಂಬ ಅಂತಕ್ಕಂಥದ್ದು ಪುಷ್ಯ ನಕ್ಷತ್ರದಲ್ಲಿ, ಶನಿಯ ನಕ್ಷತ್ರದಲ್ಲಿ 93:20 ಕಟಕ ರಾಶಿಯಲ್ಲಿ ಪ್ರಾರಂಭವಾಗಿದೆ. 2ನೇ ಯೋಗ ಎಲ್ಲಿ ಬರುತ್ತೆ? ಪ್ರೀತಿ ಯೋಗ.
ಪ್ರೀತಿ ಯೋಗ ಬಂದು ಆಶ್ಲೇಷ ನಕ್ಷತ್ರದ ಮೊದಲನೇ ಪಾದದಿಂದ ಪ್ರಾರಂಭವಾಗುತ್ತೆ. ಅದಕ್ಕೆ ಬುಧ ಅಧಿಪತಿ. ಅದು 106 ಡಿಗ್ರಿ 40 ನಿಮಿಷಕ್ಕೆ ಸ್ಟಾರ್ಟ್ ಆಗತ್ತೆ. ಇದಕ್ಕೆ 106 ಡಿಗ್ರಿ 40 ನಿಮಿಷ ಅಂತ ಬಂತು? ಏನಿಲ್ಲ, ಈ 13 ಡಿಗ್ರಿ ಇದೆಯಲ್ವಾ, ಒಂದು ನಕ್ಷತ್ರದ ವ್ಯಾಪ್ತಿ ಎಷ್ಟು ಹೇಳಿದ್ದೀವಿ? 13 ಡಿಗ್ರಿ 20 ನಿಮಿಷನಾ? ಈ 93 ಡಿಗ್ರಿ 20 ನಿಮಿಷಕ್ಕೆ 13 ಡಿಗ್ರಿ 20 ನಿಮಿಷನ ಆ್ಯಡ್ ಮಾಡಿ. ಎಷ್ಟು ಬಂತು? 106 ಡಿಗ್ರಿ 40 ನಿಮಿಷ ಬರುತ್ತೆ. 106 ಡಿಗ್ರಿ. ಸೊ ಇದಕ್ಕೆ 13 ಡಿಗ್ರಿ 20 ನಿಮಿಷ ಆಡ್ ಮಾಡಿದ್ರೆ 120 ಡಿಗ್ರಿ ಬರುತ್ತೆ. ಆ 106ರಲ್ಲಿ 13 ಡಿಗ್ರಿ 20 ನಿಮಿಷ ಮಾಡಿದ್ರೆ 120 ಡಿಗ್ರಿ ಬರುತ್ತೆ. 120 ಡಿಗ್ರಿ 120 ಡಿಗ್ರಿಗೆ ಯಾವ ಇದಿರುತ್ತೆ? ಆಯುಷ್ಮಾನ್ ಇರುತ್ತಾ ಯೋಗ? ಆಯುಷ್ಮಾನ್ ಇರುತ್ತೆ. ಆಯುಷ್ಮಾನ್ ಯೋಗ ಇರುತ್ತೆ. ಆಯುಷ್ಮಾನ್ ಯೋಗ ಇರುತ್ತೆ. ಇದನ್ನ ನೀವೇನ್ ಮಾಡ್ಬೇಕು, ಇವಾಗ ನಿಮ್ಮ ಚಾರ್ಟ್ ಅಲ್ಲಿ ಬರಿಬೇಕು. ನೀವು ಈ ತರ ನಾನು ಇಲ್ಲಿ ಬರ್ತಿದ್ದೀನಲ್ಲ, ಏನು ಕಾಣ್ತಾ ಇದೆಯಾ ಬೋರ್ಡು? ಗುರುಗಳೇ ಕಾಣಿಸ್ತದೆ. ಸೊ ನಾನೇನು ಇಲ್ಲಿ ಬರ್ತಿದ್ದೀನಿ, ವಿಷ್ಕಂಭ ಯೋಗ, ಪುಷ್ಯ ನಕ್ಷತ್ರ, ಶನಿ 93 ಡಿಗ್ರಿ 20 ನಿಮಿಷದಿಂದ. ಪ್ರೀತಿ ಯೋಗ, ಆಶ್ಲೇಷ ನಕ್ಷತ್ರ, ಬುಧ 106 ಡಿಗ್ರಿ 40 ನಿಮಿಷದಿಂದ ಪ್ರಾರಂಭ. ಇದೆಲ್ಲ ಪ್ರಾರಂಭಗಳು. ಆಯುಷ್ಮಾನ್ ಯೋಗ, ಮಖ ನಕ್ಷತ್ರ, ಕೇತು 120 ಡಿಗ್ರಿ. ಸೌಭಾಗ್ಯ ಯೋಗ, ಪುಬಾ ನಕ್ಷತ್ರ, ಶುಕ್ರ ಅಧಿಪತಿ 133 ಡಿಗ್ರಿ 20 ನಿಮಿಷಕ್ಕೆ. ಶೋಭನ, ಉತ್ತರ ನಕ್ಷತ್ರ, ಸೂರ್ಯ 146 ಡಿಗ್ರಿ 40 ನಿಮಿಷಕ್ಕೆ. ಬರಿತಾ ಇದ್ದೀರಾ? ಬರಿತಾ ಇದ್ದೀರಾ ಏನೋ? ಬರಿತಾ ಇದೀವಿ ಗುರುಗಳೇ. ಹೌದು ಗುರು, ಸ್ವಲ್ಪ ಸ್ಲೋ ಬರ್ತೇನೆ. ಬರೀತಾ ಇದ್ದೀನಿ. ಅತಿಗಂಡ ಹತ್ತ ನಕ್ಷತ್ರ, ಚಂದ್ರ ಅಧಿಪತಿ 160 ಡಿಗ್ರಿ. ರಾಘವೇಂದ್ರ ಮ್ಯೂಟ್ ಮಾಡಿ, ಯಾರಾದ್ರು ಮ್ಯೂಟ್ ಮಾಡಿ. ಸುಕರ್ಮ ಯೋಗ, ಚಿತ್ತ ನಕ್ಷತ್ರ, ಕುಜ 173 ಡಿಗ್ರಿ 20 ನಿಮಿಷ. ಧೃತಿ, ಸ್ವಾತಿ ನಕ್ಷತ್ರ, ರಾಹು 186 ಡಿಗ್ರಿ 40 ನಿಮಿಷ. ಆಮೇಲೆ ಶೂಲ, ವಿಶಾಖ ನಕ್ಷತ್ರ, ಗುರು ಎಷ್ಟೋ 200 ಡಿಗ್ರಿ. ಆಮೇಲೆ ಇಲ್ಲಿ ಏನ್ ಬರಿಬೇಕು ಇವಾಗ? ಅನುರಾಧ ಅಂತ ಬರ್ದಿದ್ದೀನಲ್ಲ, ಇಲ್ಲಿ ಗಂಡ ಯೋಗ ಅಂತ ಬರ್ದಿದ್ದೀವಿ. ಈ ಗಂಡ ಯೋಗದ ಅಧಿಪತಿ ಅನುರಾಧ ಅಂತ ಬರ್ದಿದ್ದೀವಿ. ಇಲ್ಲಿ ಯಾರು ಬರ್ಬೇಕು? ಇಲ್ಲಿ ಆ ಶನಿ ಬರಬೇಕು. ನಿನ್ನೆ ಬರೆಸಿದ್ದೆ. ಅವಾಗ ಶನಿ ಬಂದ್ರೆ ಇಲ್ಲಿಂದ ಎಷ್ಟಾಗತ್ತೆ? 213 ಡಿಗ್ರಿ 20 ನಿಮಿಷ. ಇಲ್ಲಿ ಜ್ಯೇಷ್ಠ ನಕ್ಷತ್ರಕ್ಕೆ ಯಾರು ಬರಬೇಕು? ಬುಧ. ಎಷ್ಟು ಬರ್ಬೇಕಿದು? 24 ಡಿಗ್ರಿ. ಬುಧ ಆದ್ಮೇಲೆ ಇಲ್ಲೇನು? ಶುಕ್ರ. ಮೂಲ ನಕ್ಷತ್ರ ಕೇತು. ಇದೆಷ್ಟು ಡಿಗ್ರಿ? ಕೇತು ಎಷ್ಟು ಬರುತ್ತೆ? 230. 230. 240 ಗುರುಗಳೇ.
ಯಾಕಂದ್ರೆ ಇಲ್ಲಿ 26 ಮತ್ತೆ 4 ಅಂದ್ರೆ 30 ಬರಕ್ ಸಾಧ್ಯನೇ ಇಲ್ಲ. ಅರ್ಥವಾಯ್ತಾ? 13 ಡಿಗ್ರಿ ಅಂತ ಹೇಳಿದ್ರೆ ಮೇಲ್ಗಡೆ ಹೋಗ್ಲೇಬೇಕು. ಇದೆಲ್ಲ ಸುಮ್ನೆ ಅಲ್ಲಿ ನೋಡಿದ ತಕ್ಷಣ ಕೆಲವು ಇಂಟುಗಳು ನಮಗೆ ಗೊತ್ತಾಗ್ಬಿಡ್ಬೇಕು. ಸಮಥಿಂಗ್ ನಾವೇನೋ ರಾಂಗ್ ಬರೀತಿದೀವ ಕರೆಕ್ಟ್ ಬರೀತಿದೀವ ಅಂತ ಹೇಳಿ ನಮಗೆ ಕೆಲವು ಇಂಟುಗಳು ಗೊತ್ತಾಗ್ಬಿಡ್ಬೇಕು ನಮಗೆ. ನೆಕ್ಸ್ಟ್ ವ್ಯಾಘಾತಕ್ಕೆ ಅಧಿಪತಿ ಯಾರು? ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಅಧಿಪತಿ ಯಾರು? ಶುಕ್ರ. ಇದೆಷ್ಟಿದು? 253 ಡಿಗ್ರಿ 20 ನಿಮಿಷ. ಪೂರ್ವ ಅರ್ಶನ ಯೋಗ ಉತ್ತರಾಷಾಢ ನಕ್ಷತ್ರ. ಯಾರು ಇದಕ್ಕೆ ಅಧಿಪತಿ? ರವಿ. ಎಷ್ಟು ಬರುತ್ತೆ? ಸೂರ್ಯ. ಓಕೆ. ಎಷ್ಟು ಬರುತ್ತೆ ಇದು? 266 ಡಿಗ್ರಿ 40 ನಿಮಿಷ. ಸಾರಿ 266.40. 266 ಡಿಗ್ರಿ 40 ನಿಮಿಷ. ವಜ್ರ ಯೋಗಕ್ಕೆ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಯಾರು? ಚಂದ್ರ. 226 ಡಿಗ್ರಿ ಅಂತ ಹೇಳಿದ್ರೆ 246 ಎಷ್ಟು ಬರ್ಬೋದು? 280 ಗುರುಗಳೇ. 280. ಓಕೆ. ಅದಾದ್ಮೇಲೆ ಸಿದ್ಧಿ ಯೋಗ ಧನಿಷ್ಠ ನಕ್ಷತ್ರ. ಯಾರು ಇದಕ್ಕೆ ಅಧಿಪತಿ? ಕುಜ ಅಂದ್ರೆ 293 ಡಿಗ್ರಿನಾ? 293 ಡಿಗ್ರಿ 20 ನಿಮಿಷ. ಗುಡ್. ಆಮೇಲೆ ಯಾರು ದೊಡ್ಡಮ್ಮ? ಆಮೇಲೆ ಹೇಳಿ. ರಾಹು ಗುರುಗಳೇ. ಬೋರ್ಡ್ ಕಾಣ್ತಿದೆ ತಾನೆ? ರಾಹುನ ಶತಭಿಷನ ವ್ಯತಿಪಾತ್ ಯೋಗ ಶತಭಿಷ ನಕ್ಷತ್ರ ರಾಹು. ಎಷ್ಟು ಡಿಗ್ರಿ? 306 ಡಿಗ್ರಿ 40 ನಿಮಿಷ. ಆಮೇಲೆ ವರಿಯನ್ ಯೋಗ ಪೂರ್ವ ಭಾದ್ರಪದ ನಕ್ಷತ್ರ. ಯಾರು? ವರಿಯನ್ ಬಂದ್ಬಿಟ್ಟು ಗುರು. 120 ಡಿಗ್ರಿ. 120. ಆಮೇಲೆ ಪರಿಗಾಗೆ ಶನಿ. ಎಷ್ಟಾಯ್ತು? 333 ಡಿಗ್ರಿನಾ? 33 ಡಿಗ್ರಿ 20 ನಿಮಿಷ. ಓಕೆ. ರೇವತಿ ಚಂದ್ರನ ರೇವತಿ. ಶಿವಯೋಗ ರೇವತಿ ನಕ್ಷತ್ರ ಅಂದ್ರೆ ಬುಧ. 346 ಡಿಗ್ರಿನಾ? 346 ಡಿಗ್ರಿ 40 ನಿಮಿಷ. ಆಮೇಲೆ ಅಶ್ವಿನಿ ನಕ್ಷತ್ರ ಕೇತುನಾ? ಕೇತು. ಎಷ್ಟು ಡಿಗ್ರಿ? 360 ಡಿಗ್ರಿ. 360 ಡಿಗ್ರಿ. ಭರಣಿ ಶುಕ್ರ 373 ಡಿಗ್ರಿ 20 ನಿಮಿಷ. ಓಕೆ. ಈಗ ಇಲ್ಲಿ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. 373 ಡಿಗ್ರಿ ನಮ್ಮ ಹತ್ರ ಇದೆಯಾ? ಇಲ್ಲ ಗುರು. ನಮ್ಮ ಹತ್ರ 360 ಡಿಗ್ರಿಗೆ ಎಂಡ್ ಅಲ್ವಾ? ಹೌದು ಗುರುಗಳೇ. ಮತ್ತೆ 373 ಡಿಗ್ರಿ ಎಲ್ಲಿ ಬರುತ್ತೆ? ಸ್ಟಾರ್ಟಿಂಗ್ ಇಂದ ಮತ್ತೆ 13 ಡಿಗ್ರಿ 20 ನಿಮಿಷ ಬರುತ್ತೆ. ಮತ್ತೆ 13 ಡಿಗ್ರಿ 20 ನಿಮಿಷ ಅಂತ ಬರುತ್ತೆ. ಗುಡ್. ಯಾವಾಗ್ಲೂ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಕ್ಯಾಲ್ಕುಲೇಷನ್ ಮಾಡುವಾಗ ನಮ್ಮ ಹತ್ರ ಇರ್ತಕ್ಕಂಥದ್ದೇ 12 ರಾಶಿ 27 ನಕ್ಷತ್ರ 108 ಪಾದ 360 ಡಿಗ್ರಿ. 360 ಡಿಗ್ರಿಗೆ ಮೇಲೆ ಬಂದಂತ ಸಮಯದಲ್ಲಿ ಜ್ಞಾಪಕ ಚೆನ್ನಾಗಿಟ್ಕೊಳ್ಳಿ. 360 ಡಿಗ್ರಿಗೆ ಮೇಲೆ ಬಂದಂತ ಸಮಯದಲ್ಲಿ ಅದನ್ನ 360ರಿಂದ ಕಳೆದರೆ ಬರುವಂತದ್ದೇ ಡಿಗ್ರಿ. ಹಾಗೆ
ಈಗ 360 ಪ್ಲಸ್ 13 ಡಿಗ್ರಿ 20 ನಿಮಿಷ ಅಂತ ಹೇಳಿದಾಗ 373 ಡಿಗ್ರಿ 20 ನಿಮಿಷ ಬರುತ್ತೆ. ನಮ್ಮ ಹತ್ರ ಇರೋದೇ 360. ಅದನ್ನ ಕಳೆದಾಗ ಬರೋದು ಎಷ್ಟು ಬರುತ್ತೆ? 13 ಡಿಗ್ರಿ 20 ನಿಮಿಷ 20 ನಿಮಿಷ. ಈ ಪಾಯಿಂಟ್ ಅನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇವಾಗ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಶುಭ ಕೃತಿಕಾ ನಕ್ಷತ್ರ ಯಾರು? ಮತ್ತೆ ಸೂರ್ಯ. ರವಿ ಸೂರ್ಯ. 26 ಡಿಗ್ರಿ 40 ನಿಮಿಷ. 40 ನಿಮಿಷ. 30 ನಿಮಿಷ. ಆಮೇಲೆ ಸುಕರ್ಮ ಚಂದ್ರ. ಶುಕ್ತಿ ಚಂದ್ರ ಚಂದ್ರ 40 ಡಿಗ್ರಿ ಗುರುಗಳೇ. 40 ಡಿಗ್ರಿ. ಕರೆಕ್ಟಾ? ಹಾ ಗುರುಗಳೇ. ಆಮೇಲೆ ಮೃಗಶಿರ ನಕ್ಷತ್ರ ಯಾರು ಇದಕ್ಕೆ ಅಧಿಪತಿ? ಕುಜ ಎಷ್ಟು ಡಿಗ್ರಿಯಿಂದ? 53 ಡಿಗ್ರಿ 20 ನಿಮಿಷ ಗುರುಗಳೇ. 20 ನಿಮಿಷ. ಆಯ್ತು. ಇಂದ್ರ ಹರಿದ್ರ ನಕ್ಷತ್ರ ರಾಹು 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 ಎಷ್ಟು ಡಿಗ್ರಿ? 66 ಡಿಗ್ರಿ 66 ಡಿಗ್ರಿ 40 ನಿಮಿಷ ಗುರುಗಳೇ. 40 ನಿಮಿಷ. ಪುನರ್ವಸು ಗುರುನಾ? ಗುರು ಗುರು ಹೌದು ಹೌದು. ಗುರುಗಳೇ. ಎಷ್ಟು ಡಿಗ್ರಿ? 80 ಡಿಗ್ರಿ 80 ಡಿಗ್ರಿ. ತಿರ್ಗಾ ನಾವ್ ಇದಕ್ಕೆ 13 ಡಿಗ್ರಿ 20 ನಿಮಿಷ ಸೇರಿಸಿದ್ರೆ ಎಷ್ಟು ಬರುತ್ತೆ? 93 ಡಿಗ್ರಿ 93 ಡಿಗ್ರಿ 20 ನಿಮಿಷ. ಸೊ ನಮ್ಮ ಲೆಕ್ಕ ಕರೆಕ್ಟ್ ಆಗಿದೆಯಾ? ಹೌದು ಗುರು. ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ? 93 ಡಿಗ್ರಿ 20 ನಿಮಿಷದಿಂದ. ಓಕೆ, 93 ಡಿಗ್ರಿ 20 ನಿಮಿಷ. ನಿಮಗೆ ಯಾವ್ದಾದ್ರು ಜಾತಕ ಇದೆಯಾ? ಹಾ ಗುರುಗಳೇ. ಇದೆ ಗುರುಗಳೇ. ಇದೆಯಾ? ನಿಮ್ಮ ಜಾತಕದಲ್ಲಿ ಯೋಗ ಅಂತ ಏನಾರ ಕೊಟ್ಟಿದಾರಾ? ಯಾವ ಯೋಗ ಹಾ ಅಂತ ಇದೆ ಗುರುಗಳೇ. ಇದೆ ಗುರುಗಳೇ. ಇದೆಯಾ? ಸೊ ನಾನೇನ್ ಹೇಳಿದೆ ಇಲ್ಲಿ, ಸೂತ್ರ ಏನ್ ಬರುತ್ತೆ? ಯೋಗ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನ್ ಹೇಳಿದೀನಿ? ಯೋಗ ಕಂಡುಹಿಡಿಬೇಕಾದ್ರೆ ಏನ್ ಹೇಳಿದೆ ನಾನು? ಯಾರು ಹೇಳ್ತೀರಾ? ಏನ್ ಹೇಳಿದೆ ನಾನು? ಸೂರ್ಯನ ಡಿಗ್ರಿ, ಚಂದ್ರನ ಡಿಗ್ರಿ ಸೂರ್ಯನ ಡಿಗ್ರಿ ಪ್ಲಸ್ ಚಂದ್ರನ ಡಿಗ್ರಿ ಮತ್ತೆ ಕಲಿಯುಗ ಪ್ರಾರಂಭ ಅದನ್ನ ಯೋಗ. ಓಕೆ ಓಕೆ. ಈಗ ನೀವು ಯಾರ್ ಜಾತಕ ಹೇಳ್ತಿರೋದು? ಯಾರಪ್ಪ ಹೇಳ್ತಿರೋದು? ಹಾ ನಾನು ರಾಘವೇಂದ್ರ ಗುರುಗಳೇ. ರಾಘವೇಂದ್ರ. ಹ್ಮ್. ರಾಘವೇಂದ್ರ. ಓಕೆ, ನಿನ್ ಡೇಟ್ ಆಫ್ ಬರ್ತ್ ಎಷ್ಟಪ್ಪ? 16 ಹಾ 8 ಹಾ 1999 ಗುರುಗಳೇ. ಓಕೆ. ಈಗ ನಿನಗೆ ನಿನ್ನ ಜಾತಕದಲ್ಲಿ ಸೂರ್ಯ ಯಾವ ಡಿಗ್ರಿಯಲ್ಲಿ ಇದ್ದಾನೆ? ಸೂರ್ಯನಗರಗಳೇ ಹೇಳ್ತೀನಿ ಗುರುಗಳೇ. 29 ಡಿಗ್ರಿ ಇದೆ ಗುರುಗಳೇ. ನೋಡು, 29 ಡಿಗ್ರಿ ಅಂದ್ರೆ ಎಲ್ಲಿ 29 ಡಿಗ್ರಿ ಅಂತ ಹೇಳೋದು? ನೀನ್ ಹೇಳ್ಬೇಕಂದ್ರೆ ಮಿಸ್ ಮಾಡ್ತಿದ್ಯಾ ತಾನೆ? 30 ನಾನು ಡಿಗ್ರಿ ನಿನಗೇನ್ ಹೇಳ್ದೆ? ಹಾ ಈ ರಾಶಿ ಒಳಗಡೆ ಹೇಳಬೇಕು, ಇಲ್ಲ ಪೂರ್ಣ ಡಿಗ್ರಿಯನ್ನು ಹೇಳಬೇಕು, ಇಲ್ಲ ಗ್ರಹ ಪಾದಗಳನ್ನಾದ್ರೂ ಹೇಳಬೇಕು. ಹೆಂಗೆ? ಹಾ. ಇವಾಗ ನೀನ್ 29 ಡಿಗ್ರಿ ಅಂತ ಬೋಲ್ಡ್ ಆಗಿ ಹೇಳಿದ್ರೆ ಯಾವ 29 ಡಿಗ್ರಿ ಅಂತ ತಗೊಳ್ಳೋದು? 30 ಕರೆಕ್ಟಾ? ಹಾ ಹೇಳಿ. ಇವಾಗ ಸೂರ್ಯ ಯಾವ ಡಿಗ್ರಿಯಲ್ಲಿ ಇದ್ದಾನೆ? ಯಾವ ರಾಶಿಯಲ್ಲಿ ಯಾವ ಡಿಗ್ರಿಯಲ್ಲಿ ಇದ್ದಾನೆ? ಕರ್ಕಾಟಕ ರಾಶಿಯಲ್ಲಿ 30 ಡಿಗ್ರಿ ಇದೆ ಗುರುಗಳೇ. ಹಾ, ಮತ್ತೆ ಕಟಕ ರಾಶಿ, ಕಟಕ ರಾಶಿನಲ್ಲಿ 30 ಡಿಗ್ರಿ. ಹಲೋ, ಕಟಕ ರಾಶಿ ಇರೋದೇ 30 ಡಿಗ್ರಿ. ಕಟಕ ರಾಶಿ 30 ಡಿಗ್ರಿ ಮುಗಿದ ಮೇಲೆ ಸಿಂಹ ರಾಶಿಗೆ ಬಂದ್ಬಿಡ್ಬೇಕದು. ಹಾ ಗುರುಗಳೇ. ಮತ್ತೇನು? ಇಲ್ಲಿ ಕಟಕ ರಾಶಿ ಅಂತ ಕೊಟ್ಟಿದ್ದಾರೆ ಗುರುಗಳೇ. ಕಟಕ ರಾಶಿ ಅಂತ ಕೊಟ್ಟಿದ್ದಾರಮ್ಮ. ಸೂರ್ಯ ಹಾ. ಯಾವ ಡಿಗ್ರಿಯಲ್ಲಿ ಇದ್ದಾನೆ? ಇದೇ ನೋಡಕ್ ಆಗ್ಲಿಲ್ಲ ಅಂದ್ರೆ ಹಿಂಗಮ್ಮ? ಹಾ, ಬೇರೆ ಯಾರಾದ್ರೂ ಹೇಳಿ. 29 ಡಿಗ್ರಿ ಕಟಕ ರಾಶಿ 29 ಡಿಗ್ರಿ ಅಂದ್ರೆ ಆಶ್ಲೇಷ 4ನೇ ಪಾದದಲ್ಲಿ 29 ಹೇಳ್ತಾ ಇದ್ದಾರೆ ಸರ್. 29 ಡಿಗ್ರಿ ಇದೆ ಗುರುಗಳೇ. ಯಾವ ನಕ್ಷತ್ರದಲ್ಲಿದೆ? ಆಶ್ಲೇಷ ನಕ್ಷತ್ರ 4ನೇ ಪಾದ. 4ನೇ ಪಾದ. ಸೊ ಅವಾಗ ಆಶ್ಲೇಷ ನಕ್ಷತ್ರ 4ನೇ ಪಾದದಲ್ಲಿದೆ. ಅವಾಗ ಹಾ, ಎಷ್ಟು ಡಿಗ್ರಿ ಆಯ್ತು? 29 ಡಿಗ್ರಿ 33 ನಿಮಿಷ ಗುರುಗಳೇ.
23 ಡಿಗ್ರಿ 33 ನಿಮಿಷ ಇದೆ. ಇದನ್ನೇ ನಾವು ಹೌದು. ರಾಶಿ ಅಂತ ಕರಿತೀವಿ ಅಥವಾ ಸೈನ್ ಅಂತಾನು ಕರಿತೀನಿ ಅಂತ ಹೇಳಿದೆ ಹಾ ಅಲ್ವಾ? ಸೊ ಇದನ್ನ ನಾವು ಹೌದು. ಏನಂತ ಹೇಳ್ಬೋದು ಇವಾಗ? 3 ಸೈನ್ ಮುಗಿದು 29 ಡಿಗ್ರಿಯಲ್ಲಿ ಇದೆ ಅಂತ ಹೇಳಿದ್ರೆ ಎಷ್ಟು ಹೇಳ್ಬೋದು Ending. ಇವಾಗ? ಆ 30 ಡಿಗ್ರಿ ಅಂತ ಹೇಳ್ಬೋದು ಗುರುಗಳೇ. ಅಲ್ಲ ಇಲ್ಲಮ್ಮ, ಹಾ ಹಾ ತಿರ್ಗಾ ಕನ್ಫ್ಯೂಸ್ ಮಾಡ್ಕೊಂತೀಯ. ಕಟಕ ರಾಶಿ ಅನ್ನೋದು ಎಷ್ಟನೇ ಮನೆ? 4ನೇ ಮನೆ ಗುರುಗಳೇ. 4ನೇ ಮನೆನಾ? ಸೊ ಹಾ. 4ನೇ ಮನೆ ಅಂದ್ರೆ 3 ಸೈನ್ 3 ರಾಶಿ ಮುಗಿದು 4ನೇ ರಾಶಿಯಲ್ಲಿ ಇದೆ ಅಂತ ಅರ್ಥ ಅಲ್ವಾ? ಹೌದು ಗುರುಗಳೇ. ಮೇಷ ಮುಗಿದು ಹಾ. ವೃಷಭ ಮುಗಿದು ಮಿಥುನ ಹಾ. ಮುಗಿದು ಕಟಕ ರಾಶಿಯಲ್ಲಿ ಇದೀಯ ಅಂತ ತಾನೆ ಅರ್ಥ? ಹೌದು ಹೌದು ಗುರುಗಳೇ. ಹೌದು. ಈಗ 29 ಡಿಗ್ರಿ ಇದೆ ಕಟಕ ರಾಶಿಯಲ್ಲಿ ಅಂತಿದ್ರೆ ನಾನ್ ನಿಮಗೆ ಮೊನ್ನೆ ನಕ್ಷತ್ರ ಪಾಠ ಮಾಡುವಾಗ 2-3 ತರ ಬರೀಬಹುದು ಅಂತ ತೋರಿಸ್ದೆ. ಹಾ ಹಾ ಗುರುಗಳೇ. ಈಗ ಸೂರ್ಯ 29 ಡಿಗ್ರಿಯಲ್ಲಿ ಇದ್ದಾನೆ ಅಂತಂದ್ರೆ ಎಷ್ಟು ಡಿಗ್ರಿ ಅಂತ ಬರೀತೀರಾ ನೀವು? 13 ಡಿಗ್ರಿ 20 ನಿಮಿಷ ಆಗುತ್ತೆ ಗುರುಗಳೇ. ಓ ತೇರಿ ಹೋಗತ್ಲಾಗೆ. ನೋಡು ಹಾ. ಇಲ್ಲಿ ಮೇಷ 30 ಡಿಗ್ರಿ ಹಾ ಆಯ್ತಾ? ಅದ್ರ ಪಕ್ಕ ಇರ್ತಕ್ಕಂಥದ್ದು ವೃಷಭ 30 ಡಿಗ್ರಿ. ಹಾ ಗುರುಗಳೇ. ಅದಾದ್ಮೇಲೆ ಮಿಥುನ 30 ಡಿಗ್ರಿ. ಹಾ ಗುರುಗಳೇ. ಅದಾದ್ಮೇಲೆ ಕಟಕ 30 ಡಿಗ್ರಿ. ಹಾ ಗುರುಗಳೇ. ಇದು ಮುಗಿಸಾಯ್ತು, ಇದು ಮುಗಿದಾಯ್ತು, ಇದು ಮುಗಿದಾಯ್ತು, ಇದು ಮುಗಿದಾಯ್ತು. ಇದ್ರೊಳಗಡೆ ಇದೆಯಾ ನೀನು? ಹಾ ಅಲ್ವಾ? ಅವಾಗ 30 30 60 60 30 90 30 120ಕ್ಕೆ ಎಂಡ್ ಆಗತ್ತೆ ಕಟಕ ರಾಶಿ. ಹೌದು ಗುರುಗಳೇ. ನೀನಿರೋದು ಅದಕ್ಕಿಂತ ಒಳಗಡೆನೆ ಇದೆಯಾ? ಅವಾಗ ಹೌದು. ಈ 90 + 29 ಡಿಗ್ರಿ ಎಷ್ಟಾಯ್ತು? 90 + 29 119 ಆ 119 ಡಿಗ್ರಿ. 119 ಡಿಗ್ರಿ 30 ನಿಮಿಷದಲ್ಲಿ ಇದೆಯಾ ಅಂತ ಸೂರ್ಯ. ಹೌದು ಗುರುಗಳೇ. ಚಂದ್ರ ಎಲ್ಲಿದ್ದಾನೆ? ಚಂದ್ರ ಗುರುಗಳೇ ತುಲಾ ರಾಶಿಯಲ್ಲಿ ಇದ್ದಾನೆ ಗುರುಗಳೇ. ತುಲಾ ರಾಶಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿ ಇದ್ದಾನೆ? 3 ಡಿಗ್ರಿ 15 ನಿಮಿಷ ಗುರುಗಳೇ. 3 ಡಿಗ್ರಿ 15 15 ನಿಮಿಷ. ನಿಮಿಷ. ಚಿತ್ತ ಅವಾಗಿದು ನಕ್ಷತ್ರ 3ರಲ್ಲಿ. ಚಿತ್ತ ನಕ್ಷತ್ರ 3ನೇ ಪಾದದಲ್ಲಿ ಇದ್ದಾನೆ. ಓಕೆ ಗುಡ್. ಇವಾಗ ಚಿತ್ತ ನಕ್ಷತ್ರ 3ನೇ ಪಾದದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಇವಾಗ ಇದನ್ನ ಎಷ್ಟು ಹೇಳೋದು ಇವಾಗ? ಡಿಗ್ರಿ ಗುರುಗಳೇ. ಹೌದು. 90 ಡಿಗ್ರಿ ಗುರುಗಳೇ. 90 ಡಿಗ್ರಿ. ತುಲಾ ರಾಶಿ ತುಲಾ ರಾಶಿಗೆ ಮೇಷರಾಶಿಗೆ ಎಷ್ಟಾಯ್ತು? 183 ಡಿಗ್ರಿ ಪಾಯಿಂಟ್ 2. 183. ಯಾಕೆ ರಾಘವೇಂದ್ರ ಕನ್ಫ್ಯೂಸ್ ಮಾಡ್ಕೊತಿರೋದು ನೀನು? ಆ ಕ್ಲಾಸಿಗೆ ಬಂದಿರಲಿಲ್ಲ ಗುರುಗಳೇ ನಾನು. ಆ ಕ್ಲಾಸಿಗೆ ಬರ್ಲಿಲ್ಲ ಅಂತ ಏನಂತೆ ಲೆಕ್ಕ ಹಾಕೋದಿಕ್ಕೆ ಹೇಳಿ ಕೊಡ್ತಾ ಇದ್ದೀನಿ ತಾನೆ ನಾನು. ಈಗ ಇದು ಮೇಷ ಆಯ್ತು, ವೃಷಭ ಆಯ್ತು, ಮಿಥುನ ಆಯ್ತು, ಕಟಕ ಆಯ್ತು. ಸಿಂಹ 30 ಡಿಗ್ರಿ, ಕನ್ಯಾ 30 ಡಿಗ್ರಿ, ಆಮೇಲೆ ತುಲಾ 30 ಡಿಗ್ರಿ, ವೃಶ್ಚಿಕ 30 ಡಿಗ್ರಿ, ಆಮೇಲೆ ಇದೇನಿದು ಧನುಸ್ಸು 30 ಡಿಗ್ರಿ, ಮಕರ 30 ಡಿಗ್ರಿ, ಆಮೇಲೆ ಕುಂಭ 30 ಡಿಗ್ರಿ ಅಲ್ವಾ? ಈಗ ತಾನೇ ನಾವು ಲೆಕ್ಕ ಹಾಕಿದ್ವಿ. ಇದನ್ನ ಲೆಕ್ಕ ಹಾಕಿದ ತರನೇ ಇದನ್ನ ಲೆಕ್ಕ ಹಾಕ್ಬೇಕಲ್ವಾ? 30 60 90 120 150 180. ವೃಶ್ಚಿಕ ರಾಶಿಗೆ 180 ಮುಗಿಯಿತು. 180 ಮೇಲೆ ತಿರ್ಗಾ ಎಷ್ಟು ಡಿಗ್ರಿ ಇದೆ ಅಂತಂದ್ರೆ 3 ಡಿಗ್ರಿ 15 ನಿಮಿಷ. ಅವಾಗ ಎಷ್ಟಾಯ್ತು? ಎಷ್ಟಾಯ್ತು ಅಂದೆ? ನಾನ್ ಬರ್ದಿದ್ದು ನೋಡ್ಕೊಂಡು ಹೇಳ್ಬೇಡ. 180 + 3 ಡಿಗ್ರಿ ಎಷ್ಟಾಯ್ತು? 183. 183 ಡಿಗ್ರಿ 15 ನಿಮಿಷನಾ? ಆದ್ರೆ 20 ನಿಮಿಷ ತಗೋಬೇಕು ಗುರು. ಯಾವ್ದು 20 ನಿಮಿಷ ತಗೊಳ್ಬೇಕಪ್ಪ? ಯಾರು 20 ನಿಮಿಷ ತಗೋಬೇಕು ಅಂದಿದ್ದು? ಏನ್ 20 ನಿಮಿಷ ತಗೋಬೇಕು? ಓಹೋ
ತುಲಾ ರಾಶಿ ಎಷ್ಟರಲ್ಲಿ ಇದೆಯಪ್ಪ ಇವಾಗ? $183 ಅಂದ್ರೆ ಚಿತ್ರ 3ನೇ ಪಾದ ಬರುತ್ತೆ ಗುರುಗಳೇ ತುಲಾ ರಾಶಿಯಲ್ಲಿ. ಇಲ್ಲಮ್ಮ, ಅವ್ರು ಹೇಳಿದ್ದು ನೋಡಿ, ಅವ್ರು ಹೇಳಿದ್ದು ತುಲಾ ರಾಶಿ 3 ಡಿಗ್ರಿ, ತುಲಾ ರಾಶಿನಲ್ಲಿ 3 ಡಿಗ್ರಿ 15 ನಿಮಿಷ ಆಗಿದ್ದಾರೆ ಅಂತ ಹೇಳಿದ್ರು. ಅವಾಗ ನಾವೇನ್ ಮಾಡ್ಬೇಕು, ತುಲಾ ರಾಶಿ ಸ್ಟಾರ್ಟ್ ಆಗೋದು ಬಂದು 7ನೇ ಮನೆ, ಆಯ್ತಾ? ಅಂದ್ರೆ 6ನೇ ಮನೆ ಮುಗಿದು 7ನೇ ಮನೆ ಸ್ಟಾರ್ಟ್ ಆಗೋದು. 6ನೇ ಮನೆ ಮುಗಿದು ತುಲಾ ರಾಶಿ 7ನೇ ಮನೆ ಅಂತ ಅದು ಗೊತ್ತಾವಾಗ್ಲಿ. ತುಲಾ ರಾಶಿ 7ನೇ ಮನೆ ಅಂತ ಗೊತ್ತು ತಾನೆ? ಗೊತ್ತು ಗುರುಗಳೇ. ಹೌದು. ನೀವಿವಾಗ 7ನೇ ಮನೆ ಒಳಗಡೆ, ನೀವು 7ನೇ ಮನೆ ಒಳಗಡೆ 3 ಡಿಗ್ರಿ 15 ನಿಮಿಷ ಇದ್ದೀರಾ, ಕರೆಕ್ಟಾ ರಾಘವೇಂದ್ರ? ಹೌದು ಗುರು, ಕರೆಕ್ಟ್ ಆಗಿದೆ. ಹೌದು. ಅಂದ್ರೆ 6 ಡಿಗ್ರಿ ಮುಗಿಸಿ 6 ಮನೆ ಮುಗಿಸಿದ್ದೀರಾ ಅಂತ ತಾನೆ ಅರ್ಥ? ಹೌದು, ಮುಗಿಸಿದೀವಿ. ಹೌದು ಗುರು, ಮುಗಿಸಿದೀವಿ ಅಂತ. ಹೌದು. ಒಂದು ಮನೆಗೆ 30 ಡಿಗ್ರಿನಾ? ಹೌದು ಗುರು, 30 ಡಿಗ್ರಿ. ಹೌದು. 30 × 6 180 ಡಿಗ್ರಿ ಮುಗಿಸಿದ್ದೀರಾ? 180 ಡಿಗ್ರಿ. ಹೌದು ಗುರು. 180 ಡಿಗ್ರಿ ಮುಗಿಸಿ ನಿಮ್ಮ ಚಂದ್ರ 3 ಡಿಗ್ರಿ 15 ನಿಮಿಷದಲ್ಲಿ ರನ್ನಿಂಗ್ ಅಲ್ಲಿ ಇದ್ದಾನೆ ಅಂತ ಅರ್ಥ. ಅವಾಗ ಟೋಟಲ್ ಎಲ್ಲಿದ್ದಾನೆ ಅಂತ ಹೇಳ್ಬೇಕಾದ್ರೆ ಏನ್ ಹೇಳೋದು? 183 ಡಿಗ್ರಿ 15 ನಿಮಿಷದಲ್ಲಿ ಇದ್ದಾನೆ ತಾನೆ ಹೇಳೋದು. ಹೌದೌದು. ಹಾ. ಅವಾಗ ಸೂರ್ಯ ಎಲ್ಲಿದ್ದಾನೆ ಅಂತ ಹೇಳಿದ್ವಿ. ಸೂರ್ಯ ಎಷ್ಟನೇ ಮನೆಯಲ್ಲಿ? ಸೂರ್ಯ ಹಿಂಗ್ ಹೇಳಿದ್ರೆ ನೀವು ಕಟಕ ರಾಶಿನಾ? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ 29 ಡಿಗ್ರಿ 33 ನಿಮಿಷದಲ್ಲಿ ಇದ್ದಾನೆ ಅಂತ ಹೇಳಿದ್ರಿ. ಕರ್ಕಾಟಕ ರಾಶಿ ಅನ್ನೋದು 4ನೇ ಮನೆನಾ? ಹೌದು ಗುರು, 4ನೇ ಮನೆ. ಹೌದು. 3ನೇ ಮನೆ ಮುಗಿಸಿ 4ನೇ ಮನೆಯಲ್ಲಿ ಇದ್ದಾನ? ಹೌದು ಗುರು. ಸೊ 3 ಮನೆ ಅಂತ 3 × 30 ಎಷ್ಟಾಯ್ತು? 90. ಹೌದು ಗುರು. 90 ಡಿಗ್ರಿ ಪ್ಲಸ್ ಒಂದು 23 ಡಿಗ್ರಿ ಅಂತ ಹೇಳಿದಾಗ ಸೂರ್ಯ ಎಲ್ಲಿದ್ದಾನೆ ಅಂತ ಲೆಕ್ಕ ಹಾಕ್ಬೋದು. 119 ಡಿಗ್ರಿ 33 ನಿಮಿಷನಾ? ಹೌದು ಗುರು. ಈಗ ಕಲಿಯುಗದ ಪ್ರಾರಂಭದ ಸಮಯ ಎಷ್ಟು ಹೇಳಿದೀವಿ? 93 ಡಿಗ್ರಿ 20 ನಿಮಿಷ. ಇದು 3ನ್ನ ಟೋಟಲ್ ಮಾಡಿ ಇವಾಗ. ಇದು 3ನ್ನ ಟೋಟಲ್ ಮಾಡಿ. ಮೂರು ಟೋಟಲ್ ಮಾಡಿದ್ರ ಯಶೋಧ? ಇದು 3 ಟೋಟಲ್ ಮಾಡಿ. ರಾಘವೇಂದ್ರ, ದಿಲೀಪ್ ಟೋಟಲ್ ಮಾಡಿ ಇದನ್ನ ಬರ್ಕೊಳ್ಳಿ. 119 ಡಿಗ್ರಿ 33 ನಿಮಿಷ, 183 ಡಿಗ್ರಿ 15 ನಿಮಿಷ, 93 ಡಿಗ್ರಿ 20 ನಿಮಿಷ. ಎಷ್ಟಾಯ್ತು? 3 5 8 395 ಡಿಗ್ರಿ 65 ನಿಮಿಷ. 3 5 8 358 ಕರೆಕ್ಟ್. 3 1 4 4 2 6 6 68. ಓಕೆ. ಇಲ್ಲಿ 9 3 12 9 3 12 ಪ್ಲಸ್ 3 15 ಆಗುತ್ತೆ. 15. 1 2 2 8 10 ಕರೆಕ್ಟ್. 19 1 ಅವಾಗ 2. ಯಾರಪ್ಪ ಅದು ಮ್ಯೂಟ್ ಮಾಡ್ರ? ಸುಮ್ನೆ ನಾನೇ ಪಾಠ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಿಮಿಷ ಬರುತ್ತೆ ಗುರುಗಳೇ. 295 ಡಿಗ್ರಿ 68 ನಿಮಿಷ ಅಂತ ಬರ್ತಾ ಇದೆ. ನೀವು ಯಾವಾಗ್ಲೂ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಮ್ಮ ಡಿಗ್ರಿ ಬಂದು 60 ನಿಮಿಷ = 1 ಡಿಗ್ರಿ. ಈಗ 100 ರೂಪಾಯಿ ಬಂದ ತಕ್ಷಣ 100 ಪೈಸಾ ಸೇರಿದ ತಕ್ಷಣ 1 ರೂಪಾಯಿ ಅಂತೀವಲ್ವಾ? ಹೇಳಿ ಯಶೋಧ. ಸರ್ 300 ಬರುತ್ತೆ. 395 ಬರುತ್ತೆ. 395 ಡಿಗ್ರಿ ಬರುತ್ತಾ? 396 ಅಂತ ತಗೋಬಹುದು ಸರ್. 68 ಇರೋದು. ಈ 68ನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದನ್ನ ಈ ಕಡೆ ತಗೊಳ್ಬೇಕು. ಅವಾಗ ನಿಮಗೆ 396 ಡಿಗ್ರಿ 8 ನಿಮಿಷ ಅಂತ ತಗೊಳ್ಬೇಕು. ಸರಿನಾ?
ಯಾರಿಗಾದ್ರು ಡೌಟ್ ಇದೆಯಾ? ಯಾರಿಗಾದ್ರು ಡೌಟ್ ಇದೆಯಾ? ಇಲ್ಲ ಗುರುಗಳೇ. ಓಕೆ. ಸೊ ಇವಾಗಲೇ ಒಂದು ಚಾರ್ಟ್ ಬರ್ಕೊಟ್ರೆ ನೀವು ಮೇಲ್ಗಡೆಯಿಂದ ಬರ್ಕೊಂಬಂದ್ರಿ ಅಲ್ವಾ? ಗುರುಗಳು ಅದರಲ್ಲಿ ಸರ್ ಹಾ. 396 ಡಿಗ್ರಿ 80 ನಿಮಿಷ ಆಗುತ್ತೆ. 396 ಡಿಗ್ರಿನಾ? ಹೌದು ಸರ್, ಬಟ್ ಇಲ್ಲಿ 360 ಡಿಗ್ರಿ ಇರೋದಲ್ವಾ? ಹೌದು. ಮೈನಸ್ ಮಾಡಿ ಅದನ್ನ. ಸೊ 360 ಮೈನಸ್ 360 396 ಮೈನಸ್ 360. 36 ಡಿಗ್ರಿ 36 8 ನಿಮಿಷ ಗುರುಗಳೇ. ಆ 36 ಡಿಗ್ರಿ 8 ನಿಮಿಷ ಗುರುಗಳೇ. ಯಾವ ಯೋಗ ಬರುತ್ತೆ ಇಲ್ಲಿಗೆ? ಯಾವ ಯೋಗ ಬರುತ್ತೆ ಇಲ್ಲಿ? ಶುಭ ಶುಭ ಆ? ಯಾವ್ದು? 36 ಡಿಗ್ರಿನಾ? ಯಾವ್ದು ಯೋಗ ಬರುತ್ತೆ ನೋಡಿ ಇಲ್ಲಿ? 13 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷ ಸ್ಟಾರ್ಟಿಂಗು, 26 ಡಿಗ್ರಿವರೆಗೂ ಸಾಧ್ಯ, ಆಮೇಲೆ ಶುಭ, ಆಮೇಲೆ ಸುಕರ್ಮಣ ಯೋಗ ಇರುತ್ತೆ. ನಿಮ್ದು ಯಾವ್ದು ಯೋಗ ಇದೆ ಅಲ್ಲಿ ರಾಘವೇಂದ್ರ ನಿಮ್ಮ ಬುಕ್ಕಲ್ಲಿ? ಶುಭ ಯೋಗ ಇದೆ ಗುರುಗಳೇ. ಶುಭ ಯೋಗ ಇದೆ. 26 ಡಿಗ್ರಿಯಿಂದ ಶುಭ ಯೋಗ ಪ್ರಾರಂಭ ಅಂತ ಹೌದು ಗುರುಗಳೇ. ಅಲ್ವಾ? ಹೌದು ಗುರುಗಳೇ. ಓಕೆ. ಶುಭ ಯೋಗದ ಅಧಿಪತಿ ಯಾರು ಇವಾಗ? ರವಿ. ರವಿ. ರವಿ ರವಿ ರವಿ. ರವಿ. ಸೊ ನಿಮಗೆ ಇದನ್ನ ಹೇಳೋದಕ್ಕೆ ಇಷ್ಟೊತ್ತು ಬದಲಾಡಿದ್ದು. ನಿಮ್ಮ ಯೋಗ ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮದು ಏನು ಯೋಗ? ಶುಭ ಯೋಗ ಅಂತ ಹೇಳಿದ್ರೆ ಅದಕ್ಕೆ ಅಧಿಪತಿ ಬಂದು ರವಿ. ಇವನು ಯಾರಿವನು? ಸೂರ್ಯ. ಸೂರ್ಯನೇ ನಿಮಗೆ ಯೋಗಿ. ನಿಮ್ಮ ಜೀವನವನ್ನ ಬದಲಾವಣೆ ಮಾಡ್ತಕ್ಕಂಥವನು ಯೋಗಿ. ತಂದೆ, ಹಿರಿಯರು, ಸರ್ಕಾರ, ನೇಮು, ಫೇಮು, ಏನೋ ನೀನು ಈ ಸೂರ್ಯನ ಹೋರೆಯಲ್ಲಿ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಶುಭವಾಗುತ್ತದೆ. ಸೂರ್ಯನ ದಶೆಯಲ್ಲಿ ನಿನಗೆ ಶುಭವಾಗುತ್ತದೆ. ಸೂರ್ಯನ ಭುಕ್ತಿಯಲ್ಲಿ ಶುಭವಾಗುತ್ತದೆ. ಸೂರ್ಯ ನಿನಗೆ ಆಲ್ವೇಸ್ ಯಾವಾಗ್ಲೂ ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ. ನೀನು ಸೂರ್ಯನನ್ನ ಆರಾಧನೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ರೆ ನಿನ್ನ ಜೀವನ ಮೇಲ್ಗಡೆ ಬರುತ್ತೆ. ಸೂರ್ಯನೇ ನಿನಗೆ ಯೋಗಿ. ಆದರೆ ಈ ಸೂರ್ಯ ನಿನ್ನ ರಾಶಿಯಲ್ಲಿ 6, 8, 12ರಲ್ಲಿ ಇರಬಾರ್ದು. ನಿನ್ ಲಗ್ನ ಯಾವ್ದು? ನಿನ್ ಲಗ್ನ ಯಾವ್ದು? ಮೇಷ ಲಗ್ನ ಗುರುಗಳೇ. ಮೇಷ ಲಗ್ನ. ಸೊ ಮೇಷ ಲಗ್ನಕ್ಕೆ ರವಿ ಎಲ್ಲಿದೆ? ಅದು ರವಿ ಎಲ್ಲಿದ್ದಾನೆ ಅಂತ ನೋಡಿದ್ವಿ. ರವಿ 4ನೇ ಮನೆಯಲ್ಲಿದ್ದಾನೆ ಗುರುಗಳೇ. 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿರೋದ್ರಿಂದ ಸುಖ, ವಾಹನ, ತಾಯಿಗೆ ಸೌಖ್ಯ, ಮನೆ ಎಲ್ಲಾ ಮಾಡುವಂತ ಸಾಧ್ಯತೆಗಳಿರುತ್ತೆ. 4ನೇ ಮನೆಯಿಂದ ಅವನು ಯಾವ ಮನೆ ದೃಷ್ಟಿ ಬಿಡ್ತಾನೆ ಯಶೋದ? 7ನೇ ಮನೆಗೆ ಗುರುಗಳೇ. 4ನೇ ಮನೆಯಿಂದ 7ನೇ ಮನೆ ನೋಡ್ತಾನ? 10ನೇ ಮನೆ ಸರ್. ಸೂರ್ಯ 7ನೇ ಮನೆಗಲ್ವ ಗುರುಗಳೇ ದೃಷ್ಟಿ ಬಿಡೋದು? 10ನೇ ಮನೆ. ಎಲ್ಲಾ ಗ್ರಹ ಮಕರ ರಾಶಿ. ಮಕರ ರಾಶಿ ಎಲ್ಲಿದಾನ ಅಲ್ಲಿಂದ ನೋಡ್ತಾನೆ. 10ನೇ ಮನೆಯನ್ನ ನೋಡ್ತಾನೆ. ಸೊ ನಿನಗೆ ಕರ್ಮ ಅಭಿವೃದ್ಧಿ ಬರುತ್ತೆ. ನಿಮ್ಮ ತಂದೆ ಕರ್ಮ, ನಿನ್ನ ತಂದೆ ಮಾಡತಕ್ಕಂತ ಕರ್ಮವನ್ನ ನೀನು ಮಾಡಬಹುದು. ಕರ್ಮದಲ್ಲಿ ಯಶಸ್ವಿಯನ್ನ ಕಾಣಬಹುದು. ನೀನು ಕರ್ಮ ಮಾಡತಕ್ಕಂಥದ್ದು ಯಾವಾಗಲೂ 4 ಜನ ಮೆಚ್ಚುಗೆ ಮಾಡುವಂತ ಕರ್ಮವಾಗಿರುತ್ತೆ. ನೀನು ಕರ್ಮ ಮಾಡಿದ ಮೇಲೆ ನಿನ್ನ ಪ್ರಶಂಸೆಗೆ ಒಳಗಾಗ್ತೀಯಾ? ಸರಿನಾ? ಗುರುಗಳೇ. ಹೌದು ಗುರುಗಳೇ. ಅದೇ ಮಕರ ರಾಶಿ ಅಲ್ವ? ನಾನು ಪೌರೋಹಿತ್ಯ ಗುರುಗಳೇ. ಪೌರೋಹಿತ್ಯ. ಏನೇನ್ ಪೌರೋಹಿತ್ಯ ಮಾಡ್ತೀಯ? ಎಲ್ಲಾ ಪೌರೋಹಿತ್ಯ ಮಾಡ್ತೀಯಾ? ಹೌದು ಗುರುಗಳೇ. ಓಕೆ. ಹೇಗಿದೆ ನಿನ್ನ ಹೆಸರು, ನೇಮು? ಚೆನ್ನಾಗಿದೆ ಗುರುಗಳೇ ಸದ್ಯಕ್ಕೆ. ಸದ್ಯಕ್ಕಲ್ಲ, ಯಾವಾಗ ಈ ಸೂರ್ಯ ನಿನಗೆ ಬಂದ್ಬಿಟ್ನೋ
ಇವಾಗ ಏನ್ ಹಾ, ದಶೆ ನಡೀತಾ ಇದೆ? ಈಗ ನನಗೆ ಶುಕ್ರ ದಶೆ ಗುರುಗಳೇ. ಶುಕ್ರ ದಶೆ ಇನ್ನು ಎಷ್ಟು ದಿವಸ ಇರುತ್ತೆ? ನನಗೆ ಗುರು ದಶೆ ನಡೀತಿದೆ ಗುರುಗಳೇ ಈಗ. ಗುರು ದಶೆ ನಡೀತಿದ್ಯಾ? ಗುರು ಹಾ, ದಶೆನಲ್ಲಿ ಯಾವ ಭುಕ್ತಿ ನಡೀತಾ ಇದೆ? ಗುರು ದಶೆಯಲ್ಲಿ ಬುಧ ಭಕ್ತಿಯು ನಡೀತಾ ಇದೆ ಗುರುಗಳೇ. ಗುರು ದಶೆ ಬುಧ ಭುಕ್ತಿ. ಬುಧ ಆದ್ಮೇಲೆ ನಿನಗೆ ಈ ಗುರು ಹಾ. ದಶೆ ಏನು ಹಾ. ರವಿ ಹಾ, ಭುಕ್ತಿ ಗುರು. ಯಾವಾಗ ಬಂತು ಅಂತ ನೋಡು. 2030 ಬರುತ್ತೆ ಗುರುಗಳೇ. 2000 29 ಅದೇ 29 2030 ಬರುತ್ತೆ ಗುರುಗಳೇ. ಬುಧ ಆದ್ಮೇಲೆ ಯಾರು ಬರೋದು? ಬುಧ ಆದ್ಮೇಲೆ ಕೇತು ಕೇತು, ಬರ್ತಾರೆ. ಕೇತು ಆದ್ಮೇಲೆ ಶುಕ್ರ, ಶುಕ್ರ ಆದ್ಮೇಲೆ ರವಿ ಸೂರ್ಯ. ಹೌದು ಗುರು. ಬರ್ಬೋದು. 2029 ಬರ್ಬೋದು. ಸೊ ಈ ಹೌದು. ಟೈಮ್ ನಲ್ಲಿ ನಿನಗೆ ಒಳ್ಳೆ ಹಾ. ಸಮಯ ಶುರುವಾಗುತ್ತೆ. ಅಂದ್ರೆ ರವಿ ಹಾ. ಎಲ್ಲೆಲ್ಲಿ ಬರ್ತಾನೋ ಅಲ್ಲೆಲ್ಲ ಹ್ಮ್. ನಿನಗೆ ಶುಭಾನೇ ಬರುತ್ತೆ. ಆಯ್ತಾ? ಇದು ಯೋಗಿ ಅಂತ. ನಿನಗೆ ಒಬ್ಬ ಕೆಟ್ಟದ್ದು ಮಾಡೋನಿರ್ತಾನಲ್ಲ, ಅವಯೋಗಿ ಅಂತ ಕರಿತೀವಿ ಅವನ್ನ. ಹಾ ಗುರುಗಳೇ. ಅವನು ಯಾರಪ್ಪ? ಅವನು ಯಾರು? ಅವನ ದಿಶೆ ಏನಾದ್ರು ನಡೀತಾ ಇದ್ರೆ, ಭುಕ್ತಿ ನಡೀತಾ ಇದ್ರೆ ಸರಿ ಇರಲ್ಲ. ಅವಯೋಗಿ ಯಾರು? ಕುಜನ. ಯಶೋಧ. ಯಶೋಧ, ಸರ್ ಮರ್ತ್ಬಿಟ್ಟಿದೀನಿ ಸರ್. ಯಾರಿದ್ದಾರೆ ಸೀನಿಯರ್ಗಳಲ್ಲಿ? ಯೋಗಿ ಅವಯೋಗಿ ಪಾಠ ಮಾಡಿಲ್ವಾ? ಅದರ 6ನೇ ನಕ್ಷತ್ರ ಅವಯೋಗಿ ಅಂತಾರಲ್ಲ ಗುರು. ಹೌದು. ಈ 23ನೇಯಿಂದ 23 ಯಾವ್ದು? ಕೃತಿಕಾ ನಕ್ಷತ್ರನಾ? ಕೃತಿಕಾ ಇಂದ 6ನೇ ನಕ್ಷತ್ರ ಯಾವ್ದು? ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ. ಪುಷ್ಯ ಬಂದು ನಿನಗೆ ಅವಯೋಗಿ. ಶನಿ ಬಂದು ನಿನಗೆ ಅವಯೋಗಿ. ಶನಿ ಲಗ್ನದಲ್ಲೇ ಇದಾನಲ್ಲ ಗುರುಗಳೇ. ಅಲ್ಲೇ ಪ್ರಾಬ್ಲಮ್ ಕೊಡೋದು. ಜೊತೆಲಿ So, ಗುರುನು ನಿನಗೆ- ಇದ್ದಾನೆ ಗುರುಗಳೇ. ಯಾರಣ ಇರ್ಲಿ, ಇಲ್ಲಿ ಹಾ. ಬಟ್ಟು ಯೋಗಿ ಅವಯೋಗಿ ಮಾತ್ರ ಮಾತಾಡ್ತಿರೋದು. ಯೋಗಿ ಬಂದು ನಿನಗೆ ರವಿ, ಆಯ್ತಾ? ಅವಯೋಗಿ ಬಂದು ಶನಿ. 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 ಸಹಯೋಗಿ ಬಂದು ಬರ್ಕೊಂಬಿಡಿ. ಗುರುಗಳೇ ಒಂದ್ ಸಣ್ಣ ಡೌಟು. ಹಾ, ಈಗ ಎಕ್ಸಾಂಪಲ್ ಅವ್ರ ಜಾತಕದಲ್ಲಿ ಸೂರ್ಯ ಅನ್ನೋರು ಚೆನ್ನಾಗಿಲ್ಲ ಅಂದ್ರೆ ಯೋಗದಲ್ಲಿ, ಅವಾಗ ಏನ್ ಮಾಡೋದು? ಅವಾಗ ಏನಾನ ಪರಿಹಾರ ಮಾಡ್ಕೊಬೇಕು ಅಷ್ಟೇ. ಬೇರೆ ಏನ್ ಮಾಡೋದಂದ್ರೆ ನಾವೇನ್ ಜಾತಕ ಬಿಟ್ಬಿಟ್ಟು ಓಡೋಕ್ಕಾಗಲ್ಲ. ಪರಿಹಾರ ಮಾಡ್ಕೊಬೇಕಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಚೆನ್ನಾಗಿದ್ರೆ ಏನ್ ಮಾಡಕ್ಕಾಗತ್ತೆ? ನಾವು ಜ್ಯೋತಿಷಿ ಆದವ್ನು ಏನು ಮಾಡಕ್ಕಾಗಲ್ಲ. ಓದ್ಬೋದು ಅಷ್ಟೇ. ನೀನು ಚೆನ್ನಾಗಿದಾನ ಚೆನ್ನಾಗಿಲ್ವಾ ಅಂತ ಹೇಳ್ಬೋದು ಅಷ್ಟೇ ಹೊರತು ನೀನು ಬದಲಾವಣೆ ಏನು ಮಾಡಕ್ಕಾಗಲ್ಲ. ಅಲ್ಲಿ ಪರಿಹಾರಗಳನ್ನ ಕೊಟ್ಟು ಒಂದು ಸೂಕ್ತವಾದಂತ ಸಮಯ ಸಲಹೆಯನ್ನ ಕೊಡಬಹುದು ಅಷ್ಟೇ. ಸರಿ, ಬರ್ಕೊಳ್ಳಿ. ಯೋಗಿ ಅವಯೋಗಿ ಸಹಯೋಗಿ ಅಂತ ಹೆಡ್ಡಿಗೆ ಬರ್ಕೊಳ್ಳಿ. ಚಂದ್ರ ಸ್ಫುಟ. ಸ್ಫುಟ ಅಂದ್ರೆ ಡಿಗ್ರಿ ಅಂತ. ಸ್ಫುಟ ಅಂದ್ರೆ ಚಂದ್ರ ಸ್ಫುಟ ಅಂದ್ರೆ ಏನೋ? ಚಂದ್ರ ಸ್ಫುಟ ಅಂದ್ರೆ ಡಿಗ್ರಿ ಅಂತ. ಮೊದ್ಲೆಲ್ಲ ಇದು ಸ್ಫುಟ ಅಂತಾನೆ ಕರೀತಾ ಇದ್ದಿದ್ದು. ಇವಾಗ ಇದನ್ನ ಡಿಗ್ರಿ ಅಂತ ಕರೀತಾರೆ ಅಷ್ಟೇ. ಸೊ ಚಂದ್ರ ಸ್ಫುಟ ಪ್ಲಸ್ ಸೂರ್ಯನ ಸ್ಫುಟ ಪ್ಲಸ್ ಕಲಿಯುಗ ಪ್ರಾರಂಭ. ಯಾವ ಡಿಗ್ರಿ ಬರುವುದೋ ಆ ಬಿಂದು ಯಾವ ನಕ್ಷತ್ರ ವಾಗುವುದೋ ಅಂದ್ರೆ ಅದನ್ನ ಯೋಗ ಬಿಂದು ಅಂತ ಕರಿತೀವಿ. ಇದನ್ನ ಯೋಗ ಬಿಂದು ಅಂತ ಕರಿತೀವಿ.
ಯೋಗ ಬಿಂದು. ಆ ನಕ್ಷತ್ರಾಧಿಪತಿನೇ ಯೋಗಿ. ಆ ನಕ್ಷತ್ರಾಧಿಪತಿನೇ ಯೋಗಿ. ಇವಾಗ ಇವರಿಗೆ ಎಲ್ಲಿ ಬಿತ್ತು? ಇವರಿಗೆ ಶುಭ ಅಂತಕ್ಕಂಥದ್ದು 26 ಡಿಗ್ರಿ 36 ಡಿಗ್ರಿಯಲ್ಲಿ ಬಿದ್ದಿದ್ರಿಂದ ಅದು ಬಂದು ಶುಭ ಯೋಗ ಬಂತು. ಶುಭ ಯೋಗ ಬಂತು. ಅವನೇ ಯೋಗಿ ಆಗುವನು. ಯಾವ ನಕ್ಷತ್ರ ಬರುತ್ತೋ ಆ ನಕ್ಷತ್ರಾಧಿಪತಿ ಯಾರೋ ಅವನೇ ಇವರಿಗೆ ಯೋಗಿ ಆಗುವನು. ಅಲ್ಲಿಂದ 6ನೇ ನಕ್ಷತ್ರಾಧಿಪತಿ ಯಾರೋ ಅಲ್ಲಿಂದ 6ನೇ ನಕ್ಷತ್ರಾಧಿಪತಿ ಯಾರೋ ಅವನು ಅವಯೋಗಿ ಆಗುವನು. ಅವಯೋಗಿ ಆಗುವನು. ಆಯ್ತಾ? 3ನೇ ಪಾಯಿಂಟು. ಯೋಗಿಯಾದ ಅಧಿಪತಿ ಯಾವ ರಾಶಿಯಲ್ಲಿ ಇರುವನೋ ಆ ರಾಶ್ಯಾಧಿಪತಿಯು ಶುಭ ಸಹಯೋಗಿ ಆಗುವನು. ಆ ರಾಶ್ಯಾಧಿಪತಿಯು ಸಹಯೋಗಿ ಆಗುವನು. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡಿ ಗುರುಗಳೇ. ಯಾವುದು? ಅದು ಯೋಗಿ ಆಗಿರುವುದು. ಯೋಗಿಯಾದ ಅಧಿಪತಿ ಯಾವ ರಾಶಿಯಲ್ಲಿ ಯೋಗಿಯಾದ ಅಧಿಪತಿ ಯಾವ ರಾಶಿಯಲ್ಲಿ ಇರುವರೋ ಅವನು ಸಹಯೋಗಿ ಆಗುವನು. ಗುರುಗಳೇ 2ನೇ ಪಾಯಿಂಟ್ ಹೇಳಿ ಗುರುಗಳೇ. ಗುರುಗಳೇ 2ನೇ ಪಾಯಿಂಟ್ ಇನ್ನೊಂದ್ಸರಿ ಹೇಳಿ. ಅರ್ಥವಾಗಿಲ್ವಾ ಗುರುಗಳೇ? ಅದು 2ನೇ ಪಾಯಿಂಟ್. ಅಲ್ಲಿಂದ 6ನೇ ನಕ್ಷತ್ರಾಧಿಪತಿ ಯಾರೋ ಅವನು. ಗುರುಗಳೇ ಇದಕ್ಕೊಂದು ಉದಾಹರಣೆ ತೋರಿಸಿ ಗುರುಗಳೇ. ಅದನ್ನೇ ಇವಾಗ ಇವ್ರಿಗೆ ಹೇಳಿದ್ದೆ, ಅದನ್ನೇ ಆಗ್ತಾ ಇದ್ದೀನಿ. ನೋಡಪ್ಪ, ಇದು ಒಂದು ಲಗ್ನ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಕಾಣ್ತಾ ಇದೆಯಾ ಒಂದು ಬೋರ್ಡು? ಕಾಣಿಸ್ತಿದೆ ಗುರುಗಳೇ. ಕಾಣಿಸ್ತಾ ಇದೆ. ಸೊ ಇವ್ರು ಏನ್ ಹೇಳಿದ್ರು? ಇವಾಗ ಇವರು ಏನ್ ಹೇಳಿದ್ರು? ನನ್ನ ಇದು ಎಲ್ಲಿದೆ ಅಂತ ಹೇಳಿದ್ರು? ಸೂರ್ಯ ಎಲ್ಲಿದ್ದಾನೆ ಅಂತ ಹೇಳಿದ್ರು ಅವರು? ಕಟಕ ರಾಶಿಯಲ್ಲಿ. ಕಟಕ ರಾಶಿಯಲ್ಲಿ ರವಿ 29 ಡಿಗ್ರಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರು ಅಲ್ವಾ? 29. ಚಂದ್ರ ಎಲ್ಲಿದ್ದಾನೆ ಅಂತ ಹೇಳಿದ್ರು? ಚಂದ್ರ ತುಲಾ ರಾಶಿಯಲ್ಲಿ ಚಂದ್ರ ಎಷ್ಟು ಡಿಗ್ರಿ? 3 ಡಿಗ್ರಿ 15 ನಿಮಿಷ. ಓಕೆ, ನಾವ್ ಇದನ್ನ ಟೋಟಲ್ ಮಾಡಿದಾಗ ನಮ್ಗೆ ಏನ್ ಬಂತು? 36 ಡಿಗ್ರಿ ಬಂತಾ? ಇಲ್ಲಿ ಯೋಗ ಬಂದು 36 ಡಿಗ್ರಿ 08 ನಿಮಿಷ ಬಂತಾ? ಹೌದು ಗುರುಗಳೇ. ಓಕೆ, 36 ಡಿಗ್ರಿ 8 ನಿಮಿಷ ಅಂತ ಹೇಳಿದ್ರೆ ಕೃತಿಕಾ ನಕ್ಷತ್ರ ಏನೋ ಸೂರ್ಯ ಅಧಿಪತಿ 26 ಡಿಗ್ರಿ 40 ನಿಮಿಷನಾ ಏನೋ? 26 ಡಿಗ್ರಿ 40 ನಿಮಿಷನಾ? 26 ಡಿಗ್ರಿ 40 ನಿಮಿಷದಿಂದ 40ವರೆಗೂ ಶುಭ ಯೋಗ. ಇದಾದ್ರು ನೋಡಿದ್ರ? ಇದು ಬರ್ಕೊಂಡಿದ್ರಲ್ಲ ನೀವು? ಹೌದು ಹಲೋ, 26 ಡಿಗ್ರಿ 40. ಹೌದು ಸರ್.
26 ಡಿಗ್ರಿ 40 ನಿಮಿಷದಿಂದ 40 ಡಿಗ್ರಿವರೆಗೂ ಕೃತಿಕಾ ನಕ್ಷತ್ರ ಶುಭ ಯೋಗ ಅಂತ ಬರ್ಕೊಂಡಿದ್ದೀರಾ ಇಲ್ವಾ? ಹೌದು ಇಷ್ಟೊತ್ತು ಸರ್. ಬರ್ಸಿದ್ವಲ್ಲ ರಾಘವೇಂದ್ರ. ಹಾ ಸರ್ ಬರ್ಕೊಂಡಿದ್ದೀವಿ. ಮತ್ತೆ ಹೂ ಅನ್ನೋದಕ್ಕೆ ಏನಂತ ನಿಮಗೆ ಅದೇ ಎಲ್ಲೋಗಿದ್ರೆ ಏನು ಮಾತಾಡ್ತಿದ್ದೀರಾ ಪಕ್ಕದಲ್ಲಿ ಎಲ್ಲನ? ಇಲ್ಲ ಗುರುಗಳೇ. ಮತ್ತೆ ಸುಮ್ಮನೆ ಕುತ್ಕೊಂಡ್ಬಿಟ್ರಿ ಹೆಂಗೆ ನೀವು? ಮನೀಶ್ ಯಾರು ಕೇಳಿದ್ ಎಕ್ಸಾಂಪಲ್ ತೋರಿಸಿ ಅಂತ ಹೇಳಿದ್ ಯಾರು? ಎಕ್ಸಾಂಪಲ್ ತೋರಿಸಿ ಅಂತ ಹೇಳಿದ್ ಯಾರ್ರೀ? ಏ ಮನೀಶ್ ಮಾತಾಡಪ್ಪ. ದಿಲೀಪ್ ಮಾತಾಡು. ದಿಲೀಪ್ ಗುರುಗಳೇ ಎಲ್ಲಿದ್ಯಪ್ಪ? ಎಲ್ಲೋಗಿದ್ದೀರಾ? ಎಕ್ಸಾಂಪಲ್ ನಾವು ಕೇಳಲಿಲ್ಲ. ಸರಿ, ಎಕ್ಸಾಂಪಲ್ ಯಾರು ಕೇಳಿದ್ರು ಏನಂತೆ ಎಕ್ಸಾಂಪಲ್ ತೋರಿಸ್ಬೇಕಲ್ಲ, ತೋರಿಸ್ತಿದ್ದೀನಿ ನಾನು. ನನಗೆ ಹ್ಮ್. ಇಂಟರ್ಆರ್ಗೇಟ್ ಮಾಡ್ಬೇಕಲ್ಲ. ನೀವು ಸುಮ್ಮನೆ ಕೂತ್ಕೊಂಡು ನೀವು ಟಿವಿ ನೋಡ್ಕೊಂಡು ಪಕ್ಕದಲ್ಲಿ ಟೀ ಕುಡ್ಕೊಂಡು ಕೂತ್ಕೊಂಡಿದ್ರೆ ಎಲ್ರು ನಿಜ ಗುರುಗಳ. ರಾಘವೇಂದ್ರ ಅನ್ನೋರು ಇಲ್ಲಿ ರಾಘವೇಂದ್ರ ಅನ್ನೋರು ಒಂದು ಎಕ್ಸಾಂಪಲ್ ಚಾರ್ಟ್ ಅನ್ನ ಕೊಟ್ರು. ಅವರ ಡೇಟ್ ಆಫ್ ಬರ್ತ್ ಬಂದು 16/8/1999 ಅಂತ ಕೊಟ್ರು. ಆ ಟೈಮಿಗೆ ಅವರ ಜಾತಕ ಇದೆ. ಆ ಜಾತಕದಲ್ಲಿ ಅವರಿಗೆ ಸೂರ್ಯ 29 ಡಿಗ್ರಿಯಲ್ಲಿ ಇದ್ದಾನೆ. ಚಂದ್ರ ತುಲಾ ರಾಶಿಯಲ್ಲಿ 3 ಡಿಗ್ರಿ 15 ನಿಮಿಷದಲ್ಲಿದ್ದಾನೆ. ಇದು ಎರಡನ್ನು ಸೇರಿಸಿ ಇದು ನಮ್ಮ ಕಲಿಯುಗ ಪ್ರಾರಂಭವನ್ನ ಸೇರಿಸಿದಾಗ ನಮಗೆ 36 ಡಿಗ್ರಿ 8 ನಿಮಿಷ ಬಂತು. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಗುರುಗಳೇ. ಇಲ್ಲ. ಸೊ ನೀವು ಮೊದಲೇ ಒಂದು ಚಾರ್ಟ್ ಅನ್ನ ತಯಾರು ಮಾಡಿದ್ರಿ. ಆ ಚಾರ್ಟ್ ಪ್ರಕಾರ ನೋಡಿದಾಗ ಈ 36 ಡಿಗ್ರಿ ಎಲ್ಲಿ ಬರುತ್ತೆಪ್ಪ ಅಂತ ಹೇಳಿದ್ರೆ, ಕೃತಿಕಾ ನಕ್ಷತ್ರ ಶುಭ ಯೋಗದಲ್ಲಿ, ಕೃತಿಕಾ ನಕ್ಷತ್ರದ ಅಧಿಪತಿಯಲ್ಲಿ ಈ ಯೋಗ ಪ್ರಾರಂಭವಾಗ್ತಾ ಇದೆ ಅಂತ ಕಂಡು ಬಂತು. ಹಾಗಾಗಿ ಇವರಿಗೆ ಶುಭ ಯೋಗವಾಗಿರೋದ್ರಿಂದ ಇವರ ಯೋಗಿ ಯಾರಂತ ಹೇಳಿದ್ವಿ ನಾವು? ಸೂರ್ಯ. ರವಿ. ಸೂರ್ಯ. ರವಿ. ಓಕೆ, ಸೂರ್ಯ. ಅವಯೋಗಿ ಯಾರಂತ ಅವಯೋಗಿ ಹೆಂಗ್ ಕಂಡಿದೆ ಅಂತ ಹೇಳಿದ ಇವಾಗ ಬರ್ಸಿದ್ದಾಗ ಶನಿ. ಅವಯೋಗಿ ಎಲ್ಲಿ ಎಲ್ಲಿ ಬರಿಬೇಕು ಅಂತ ಹೇಳಿದೆ ನಾನು? ಅಲ್ಲಿಂದ 6ನೇ ನಕ್ಷತ್ರ. 6ನೇ ನಕ್ಷತ್ರ. ಸೊ ಎಣಿಸಿ ಇವಾಗ. ಕೃತಿಕಾ ನಕ್ಷತ್ರ ಆದ್ಮೇಲೆ ಯಾವ್ದು ಬರುತ್ತೆ? ಕೃತಿಕಾ, ಆಮೇಲೆ ರೋಹಿಣಿ, ಆಮೇಲೆ ಮೃಗಶಿರ, ಆಮೇಲೆ ಆರಿದ್ರ, ಆಮೇಲೆ ಪುನರ್ವಸು, ಆಮೇಲೆ ಪುಷ್ಯ. ಸೊ ಅವಾಗ ಪುಷ್ಯ ಅಂತಕ್ಕಂಥದ್ದು ಯಾರು ಅಧಿಪತಿ? ಶನಿನಾ? ಶನಿ ಅಧಿಪತಿ. ಸೊ ಅವಾಗ ಇವರಿಗೆ ಯೋಗಿ ಬಂದು ಸೂರ್ಯ, ಅವಯೋಗಿ ಬಂದು ಶನಿ ಮಹಾರಾಜ. ಓಕೆ, ಈಗ ಇನ್ನೊಂದು ರೂಲ್ಸ್ ಬರ್ತೇನೆ ನಾನು. ಸಹಯೋಗಿ ಅಂತ ಬರುತ್ತೆ ಅಲ್ವಾ? ಹೌದು. ಓಕೆ, ಸಹಯೋಗಿನಲ್ಲಿ ಏನ್ ಹೇಳಿದೆ ನಾನು? ಈ ಯೋಗಾಧಿಪತಿ ಯಾರು? ಈ ಯೋಗಾಧಿಪತಿ ಯಾರೋ ಅವನು ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದಾನೋ. ಯೋಗಿ ಯಾರಿಲ್ಲಿ? ಸೂರ್ಯ ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದಾನೋ? ಚಂದ್ರ ರಾಶಿ ಗುರುಗಳೇ. ಇದು ಚಂದ್ರ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಚಂದ್ರ ಸಹಯೋಗಿ. ಚಂದ್ರ ಸಹಯೋಗಿ. ಆಗ ಇಲ್ಲಿ ಇವ್ರದ್ದು ಮೇಷ ಲಗ್ನ ನಿಂದು? ಹೌದು ಗುರುಗಳೇ. ಸೊ ಮೇಷ ಲಗ್ನ 1, 2, 3 4ನೇ ಸ್ಥಾನದಲ್ಲಿ ಇದ್ದಾನೆ. ಇದು ಕೇಂದ್ರದಲ್ಲಿ ಯೋಗಿ ಇರೋದು ಶುಭ. ಸೊ ಇವರಿಗೆ ಎಲ್ಲಾ ವಿಧವಾದಂತ ಸೌಕರ್ಯಗಳನ್ನ ಕೊಡ್ತಾನೆ. ದೃಷ್ಟಿ ಅಂತ ಹೇಳಿದ್ ಹೆಂಗ್ ಗೊತ್ತೇನಪ್ಪ ರಾಘವೇಂದ್ರ? ಇಲ್ಲಿಂದ ದೃಷ್ಟಿಯನ್ನ ಇಲ್ಲಿಗೆ ಬಿಡೋದು, ಇಲ್ಲಿಂದ ಇಲ್ಲಿಗೆ ದೃಷ್ಟಿಯನ್ನ ಬಿಡೋದು. ಅವಾಗ ಇದು 10ನೇ ಮನೆ. ಸೊ ಅವಾಗ ನಿಂತ ಸ್ಥಾನನೂ ಚೆನ್ನಾಗಿದೆ, 10ನೇ ಸ್ಥಾನನೂ ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಅವಯೋಗಿ ಬಂದು ಶನಿ ಮಹಾರಾಜ. ಶನಿ ಲಗ್ನದಲ್ಲೇ ಇದ್ದಾನ? ಹೌದು ಗುರುಗಳೇ. ಶನಿ ಲಗ್ನದಲ್ಲಿ ಇರೋದ್ರಿಂದ ನಾವೇನ್ ಹೇಳ್ತೀವಿ, ಇದನ್ನ ಕರೆಕ್ಟ್ ಆಗಿ ನೋಡುವಾಗ, ಅಂದ್ರೆ ಮೇಲ್ನೋಟಕ್ಕೆ ನೋಡುವಾಗ ಶನಿ ನೀಚನಾಗಿದ್ದಾನೆ. ಹೌದು ಗುರುಗಳೇ. ನೀಚನಾಗಿದ್ದಾನೆ. ಇವರಿಗೆ ಕೆಲಸ ಸರಿ ಇರಲ್ಲ, ಸರಿಯಾಗಿ ಮಾಡಲ್ಲ ಅಂತ ಹೇಳ್ಬೋದು.
ಆದರೆ ಇಲ್ಲಿ ನಿಮಗೆ ಬೆನಿಫಿಟ್ ಏನ್ ಗೊತ್ತಾ? ಹಾ ಗುರುಗಳೇ. ಅವಯೋಗಿ ಆಗಿರ್ತಕ್ಕಂಥವನು ಅಂದ್ರೆ ಅವಯೋಗಿ ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಯೋಗವನ್ನ ಭಂಗ ಮಾಡ್ತಿರ್ತಕ್ಕಂಥವನು ನೀಚನಾಗಿದ್ದಾನೆ ಅಂತ ಹೇಳಿದ್ರೆ ಶಕ್ತಿಹೀನನಾಗಿದ್ದಾನೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗೋಗ್ಬಿಡ್ತು. ಅವಾಗ ಶನಿ ನಿಮಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಂತೋಷನೇ. ಯಾಕಂದ್ರೆ ನಿಮ್ಮ ಕೆಲಸವನ್ನ ಮಾಡ್ಕೊಡ್ತಾ ಇರೋದು ಇಲ್ಲಿ ಯಾರು? ಚಂದ್ರ, ನಿಮ್ಮ ತಂದೆ ಮತ್ತೆ ನಿಮ್ಮ ತಾಯಿ. ನಿಮ್ಮ ಕರ್ಮ ಅಲ್ಲ. ಅರ್ಥವಾಯ್ತಾ? ಹಾ ಗುರುಗಳೇ. ಸೊ ಇವಾಗ ನಿಮಗೆ ಯೋಗಿ ಯಾರಂತ ಗೊತ್ತಾಯ್ತು, ಸೂರ್ಯ. ಸಹಯೋಗಿ ಯಾರಂತ ಗೊತ್ತಾಯ್ತು, ಅವಯೋಗಿ ಯಾರಂತ ಗೊತ್ತಾಯ್ತು. ಓಕೆ, ಇದು ಮೂರನ್ನು ಇಟ್ಟುಕೊಂಡೇ ನೀವು ಪ್ರಿಡಿಕ್ಷನ್ ಅನ್ನ ಹೇಳ್ಕೊಂಡು ಹೋಗ್ಬೋದು. ಸೊ ನಿಮಗೆ ಇವಾಗ ಚಂದ್ರ ದಶೆ ಬಂದಾಗ್ಲೂ ಚೆನ್ನಾಗಿರುತ್ತೆ, ಚಂದ್ರ ಭುಕ್ತಿ ಬಂದಾಗ್ಲೂ ಚೆನ್ನಾಗಿರುತ್ತೆ, ಸೂರ್ಯ ದಶೆ ಬಂದಾಗ್ಲೂ ಚೆನ್ನಾಗಿರುತ್ತೆ, ಸೂರ್ಯ ಭುಕ್ತಿ ಬಂದಾಗ್ಲೂ ಚೆನ್ನಾಗಿರುತ್ತೆ. ಓಕೆ, ಅದಲ್ಲದೆ ಈ ಚಂದ್ರ ಇದನ್ನಲ್ವಾ, ಈ ಸೂರ್ಯನ ಮೇಲೆ ಎಲ್ಲೇ 29 ಡಿಗ್ರಿನಲ್ಲಿ ಯಾವ್ದಾದ್ರೂ ಗ್ರಹ ಸಂಚಾರ ಮಾಡ್ತಾ ಇದ್ರೆ ಅದು ಸಹ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಕರೆಕ್ಟಾ? ಓಕೆ, 4ನೇ ಪಾಯಿಂಟ್ ಬರ್ಕೊಳ್ಳಿ. ಇಲ್ಲಿ ಸಹಯೋಗಿ ಬರ್ದಿದೆ, ಅರ್ಥವಾಯ್ತಾ? ಸಹಯೋಗಿ ಹೆಂಗ್ ಬಂತು ಅಂತ. ಓಕೆ, 4ನೇ ಪಾಯಿಂಟ್ ಬರ್ಕೊಳ್ಳಿ. ಯಾವ ರಾಶಿಯಲ್ಲಿ ಯೋಗಿ ಇರ್ತಾನೋ, ಸೂರ್ಯ ಅಲ್ಲ, ಜನರಲ್ ಆಗಿ ಯಾವ ರಾಶಿಯಲ್ಲಿ ಯೋಗಿ ಅಧಿಪತಿ ಆಗಿರ್ತಕ್ಕಂಥವನು ಇರ್ತಾನೋ ಆ ರಾಶಿಯಾಧಿಪತಿ ಸಹಯೋಗಿ ಆಗ್ತಾನೆ. ಓಕೆ, ಯೋಗಿ ಆದವನು ಪಾಪಗ್ರಹಣ ಆಗಿದ್ದರೂ ಶುಭ ಫಲವನ್ನೇ ಕೊಡ್ತಾನೆ. ಯೋಗಿ ಆಗಿದ್ದವನು ಪಾಪಿ ಅಂತ ಕರೆದ್ರು. ಇವಾಗ ಯೋಗಿ ರಾಹು ಆಗ್ಬೋದು, ಕೇತು ಆಗ್ಬೋದು, ಕುಜ ಆಗ್ಬೋದು, ಕ್ಷೀಣ ಚಂದ್ರ ಆಗ್ಬೋದು, ಶನಿ ಆಗ್ಬೋದು. ಅವರೆಲ್ಲ ಪಾಪಗ್ರಹಗಳಂತ ಕರಿತೀವಿ. ಪಾಪಗ್ರಹಗಳಾಗಿದ್ದರೂ ಸಹ ನಿಮಗೆ ಅವರು ಶುಭವನ್ನ ಕೊಡ್ತಾರೆ. ಏನ್ ಮಾತಾಡ್ತೀರಪ್ಪ, ಬೇರೊಬ್ಬರು ಡಿಸ್ಟರ್ಬ್ ಮಾಡ್ಕೊಂಡು. ಎಲ್ಲಿ ರಾಘವನ ನಿಂದು ಪಕ್ಕ ಮನೇಲಿ ಯಾರು ಕೂತ್ಕೊಂಡಿದಾರ ಪಕ್ಕದಲ್ಲಿ? ನಾನಲ್ಲ ಗುರುಗಳೇ. ಯಾರು, ಯಶೋಧನಾ? ಸರ್ ಇಲ್ಲ ಸರ್. ಮತ್ತೆ ಇನ್ ಯಾರ ಮನೇಲಿ ಲೇಡೀಸ್ ವಾಯ್ಸ್ ಬರ್ತಾ ಇರೋದು ನೋಡಿ. ಇವಾಗ ಇವರಿಗೆ ಶನಿ ಬಂದು ಅವಯೋಗಿ ಅಂತ ಹೇಳಿದೀವ. ಹೌದು ಗುರುಗಳೇ. ಈ ಶನಿ ದಶೆ ಬಂದಾಗಲ್ಲ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ಶನಿ ದಶೆ, ಶನಿ ಭುಕ್ತಿ, ಶನಿವಾರ, ಇಲ್ಲಿ ಜ್ಞಾಪಕ ಇಟ್ಕೋ. ಶನಿ ದಶೆ, ಶನಿ ಭುಕ್ತಿ, ಶನಿವಾರ, ಶನಿ ಹೋರೆ, ವಿಷ್ಕಂಭ ಯೋಗ, ಆಮೇಲೆ ಇನ್ಯಾವ ಯೋಗ? ವಿಷ್ಕಂಭ ಯೋಗ, ಗಂಡ ಯೋಗ, ಹರಿಗ ಯೋಗ. ಈ ಯೋಗಗಳೆಲ್ಲ ಬಂದಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆವತ್ತಿನ ದಿನದಲ್ಲಿ. ಅರ್ಥವಾಯ್ತಾ ಹೇಳಿದ್ದು?